Hi, hello everyone. Welcome to Physics Valla. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಲ್ಲಿ ಗ್ರಾವಿಟೇಷನ್ ಲೆಕ್ಚರ್ 3ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕಳೆದ 2 ಲೆಕ್ಚರ್ಸಲ್ಲಿ ವಿ ಸ್ಟಾರ್ಟೆಡ್ ವಿತ್ ಕೆಪ್ಲರ್ ಲಾಸ್, ಅದಾದಮೇಲೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ದ ಸರ್ಫೇಸ್, ಅಬೋವ್ ದ ಸರ್ಫೇಸ್, ಬಿಲೋ ದ ಸರ್ಫೇಸ್ ಆಫ್ ಅರ್ತ್, ಇದೆಲ್ಲವನ್ನು ಡಿಸ್ಕಸ್ ಮಾಡಿ ಆದಮೇಲೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅನ್ನೋ ಕಾನ್ಸೆಪ್ಟನ್ನು ಕೂಡ ತುಂಬ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಂಡ್ವಿ, ರೈಟ್. ಸೊ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆದಮೇಲೆ ನಾವು ಗ್ರಾವಿಟೇಷನಲ್ ಫೀಲ್ಡ್. ಸೊ ಇವತ್ತಿನ ಕ್ಲಾಸಲ್ಲಿ ಗ್ರಾವಿಟೇಷನಲ್ ಫೀಲ್ಡ್ ಮತ್ತು ಕೆಲವಷ್ಟು ಆಬ್ಜೆಕ್ಟ್ಸ್ದು ಸಿಮೆಟ್ರಿಕ್ ಬಾಡೀಸ್ ಲೈಕ್ ರಾಡ್, ರಿಂಗ್, ಡಿಸ್ಕ್, ಈ ಎಲ್ಲ ಆಬ್ಜೆಕ್ಟ್ಸ್ದು ಗ್ರಾವಿಟೇಷನಲ್ ಫೀಲ್ಡ್ ಅಥವಾ ಗ್ರಾವಿಟೇಷನಲ್ ಫೋರ್ಸ್ನ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಲುಕಿಂಗ್ ಅಟ್ ದ ಕ್ಲಾಸ್ ಕಂಟೆಂಟ್, ಫಸ್ಟು ಗ್ರಾವಿಟೇಷನಲ್ ಫೀಲ್ಡ್ ಅಂದರೆ ಏನು ಅಂತೇಳಿ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಗ್ರಾವಿಟೇಷನಲ್ ಫೀಲ್ಡ್ ಡ್ಯೂ ಟು ಒಂದು ಪಾಯಿಂಟ್ ಮಾಸ್, ಅದಾದಮೇಲೆ ಕಲೆಕ್ಷನ್ ಆಫ್ ಪಾಯಿಂಟ್ ಮಾಸಸ್, ಒಂದು ಕಂಪ್ಲೀಟ್ ಸಿಸ್ಟಮ್. ಸೊ ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಒಂದು ಪ್ರಾಬ್ಲಮ್ನ, ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಅಥವಾ ನಾವು ಇದನ್ನು ಗ್ರಾವಿಟೇಷನಲ್ ಫೀಲ್ಡ್ ಸ್ಟ್ರೆಂತ್ ಅಂತ ಕೂಡ ಕರಿತೀವಿ. ಸೊ ವಾಟ್ ಈಸ್ ದಿಸ್ ಸರ್? ಫೀಲ್ಡ್ ಸ್ಟ್ರೆಂತ್ ಆರ್ ಇಂಟೆನ್ಸಿಟಿ ಸ್ಟ್ರೆಂತ್? ಓಕೆ, ಸೊ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಆರ್ ಸ್ಟ್ರೆಂತ್. ಸೊ ಇದನ್ನು ನಾವು ಲೆಟರ್ ಇ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸಿ ಗೈಸ್, ಇಲ್ಲಿ ಏನು ಕಲಿತಾ ಇದೀವಿ ನಾವು ಗ್ರಾವಿಟೇಷನಲ್ಲಿ? The same thing, the aspects of field, same thing are going to come in your first chapter, which is electrostatics in second PUC. So kalibekadre right now only let us learn it in a much better way so that it helps your second PUC, right? Same thing, everything will repeat but in the perspective of electric charges. Right now mass, okay? So let us learn about gravitational field intensity. Forget about intensity, forget about strength. Right now, observe, you have a mass, right? Mass capital M, right? So adra suttakke yello ond kade I am placing a mass small m, right? So illi yenagate, this capital M gets attracted by small m. Yakappa? Gravitational force, right? Similarly, this small m gets attracted by capital M because these are action and reaction, F and F. Now I am not concerned about what is happening to capital M, right? I am not ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕ್ಯಾಪಿಟಲ್ ಎಮ್ಮಿಗೆ ಏನಾಗ್ತಾ ಇದೆ ಅಂತ ನಾನು ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜಸ್ಟ್ ಐ ಆಮ್ ಲುಕಿಂಗ್ ಅಟ್ ಏನಾಗ್ತಾ ಇದೆ ಸ್ಮಾಲ್ ಎಮ್ಮಿಗೆ. ಸ್ಮಾಲ್ ಎಮ್ ಮೇಲೆ ಫೋರ್ಸ್ ಅಪ್ಲೈ ಆಗ್ತಾ ಇದೆ, ರೈಟ್? ಎರಡು ಕಾಂಟ್ಯಾಕ್ಟ್ ಅಲ್ಲಿ ಇದೆಯಾ? ನೋ, ದೇ ಆರ್ ನಾಟ್ ಇನ್ ಕಾಂಟ್ಯಾಕ್ಟ್. ಬಟ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಫೋರ್ಸ್ ಯಾವ ತರ ಟ್ರಾನ್ಸ್ಫರ್ ಆಗ್ತಾ ಇದೆ? ಕ್ಯಾಪಿಟಲ್ ಎಂ, ಸ್ಮಾಲ್ ಎಂ ತುಂಬಾ ದೂರದಲ್ಲಿದೆ, ಬಟ್ ಹೌ ಆರ್ ದೇ ಎಕ್ಸರ್ಟಿಂಗ್ ಫೋರ್ಸಸ್ ಆನ್ ಈಚ್ ಅದರ್, ರೈಟ್? ಸೊ ಲೆಟ್ ಅಸ್ ಸಪೋಸ್ ಯು ಹ್ಯಾವ್ ಅ ಬ್ಯಾರಿಯರ್, ಇಲ್ಲೊಂದು ಬ್ಯಾರಿಯರ್, ಒಂದು ಮಾಸ್ಲೆಸ್ ವಾಲ್ ಇತ್ತು ಅಂದ್ರೂ ಕೂಡ ಈ ಸ್ಮಾಲ್ ಎಂ ಗೆಟ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಕ್ಯಾಪಿಟಲ್ ಎಂ. ಹೌ ಇಸ್ ದಿಸ್ ಫೋರ್ಸ್ ಟ್ರಾನ್ಸ್ಫಾರ್ಮಿಂಗ್? ವಿ need an idea. Scientists developed an idea which is called gravitational field. The force is transmitted, imagined to be transmitted through this field. So adanna ನಾವು ಏನಂತ ಕರಿತೀವಿ? Gravitational field ಅಂತ ಹೇಳಿ ಕರಿತೀವಿ, right guys? This gravitational field is the influence of mass around it. ಯಾವಾಗ ಇನ್ನೊಂದು ಮಾಸನ್ನು ನಾನು ಅದರ ಸುತ್ತ ತಂದು ಇಡ್ತೀನೋ, ದಿಸ್ ಮಾಸ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಬಿಕಾಸ್ ಆಫ್ ದಿಸ್ ಒನ್, ರೈಟ್? ಸೊ ಹಾಗಾದ್ರೆ ಗ್ರಾವಿಟೇಷನಲ್ ಫೀಲ್ಡ್ ಅನ್ನ ನಾನು ಏನಂತ ಬರಿಬೋದು? ಇಟ್ ಈಸ್ ಅ ರೀಜನ್ ಅರೌಂಡ್ ವಿಚ್ any other mass experiences force. Clear? ಇಲ್ಲೊಂದು ಕ್ಯಾಪಿಟಲ್ ಎಂ ಮಾಸ್ ಇದೆ ಅಂದ್ರೆ ನಾನು ಎಲ್ಲೇ ಒಂದು ಆಬ್ಜೆಕ್ಟ್ನ ಇದರ ಸುತ್ತ ಇಟ್ಟಾಗ ಏನಾಗತ್ತೆ? ದಿಸ್ ಸ್ಮಾಲ್ ಎಂ ಎಕ್ಸ್ಪೀರಿಯನ್ಸಸ್ ಅಟ್ರಾಕ್ಷನ್, ರೈಟ್?
experiences attraction. Why? Because this capital M as its influence, ಇದರ ಸುತ್ತ ಕೂಡ ತನ್ನದೇ ಆದ ಇನ್ಫ್ಲುಯೆನ್ಸ್ ನಾವು ಹೊಂದಿದೆ. ಸೊ ಆ ರೀಜನ್ ನಾವು ಏನಂತ ಕರಿತಾ ಇದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ electric field. Forget about electric field. Now we are only talking about masses. So masses iddaga it's just gravitational field. So idra sutta gravitational field ide. So ಆ ವ್ಯಾಲ್ಯೂ ಏನಿರುತ್ತೆ ರೈಟ್, ಅದನ್ನ ನಾವು ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ಅಂತೇಳಿ ಕರಿತೀವಿ ರೈಟ್. ಸೊ ಗ್ರಾವಿಟೇಷನಲ್ ಫೀಲ್ಡ್ ಐಡಿಯಾ ಕ್ಲಿಯರ್ ಇದೆ ರೈಟ್. ಸೊ ಹಾಗಾದ್ರೆ ಗ್ರಾವಿಟೇಷನಲ್ ಫೀಲ್ಡ್ ಡ್ಯೂ ಟು ಅ ಪಾಯಿಂಟ್ ಮಾಸ್. ಓಕೆ, ಒಂದೇ ಒಂದು ಪಾಯಿಂಟ್ ಮಾಸ್ ನ ತಗೊಂತಾ ಇದ್ದೀನಿ ರೈಟ್. ಸೊ ಪಾಯಿಂಟ್ ಮಾಸ್, ವಾಟ್ ಇಸ್ ದಿಸ್ ಪಾಯಿಂಟ್ ಮಾಸ್ ಅಂದ್ರೆ ಚಿಕ್ಕ ಮಾಸ್ ರೈಟ್. ಸೊ ಐ ಆಮ್ ಟೇಕಿಂಗ್ ಅ ಪಾಯಿಂಟ್ ಮಾಸ್. ಸೊ ಇಲ್ಲಿ ದಿಸ್ ಇಸ್ ಕ್ಯಾಪಿಟಲ್ ಎಮ್. ಓಕೆ, ದಿಸ್ ಪಾಯಿಂಟ್ ಮಾಸ್ ಏನಿದೆ ಇದನ್ನ ನಾನು ಕ್ಯಾಪಿಟಲ್ ಎಮ್ ಅಂತೇಳಿ ಕರಿತಾ ಇದ್ದೀನಿ ರೈಟ್. ಸೊ ಈಗ ಇದರ ಸುತ್ತ ಎಲ್ಲಿ ಇಟ್ಟರೂ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸಾಕ್ಟ್ ಆಗುತ್ತೆ. ಯಾವುದೇ ಒಂದು ಆಬ್ಜೆಕ್ಟ್ ನ ಇದರ ಸುತ್ತ ಎಲ್ಲಿ ಇಟ್ಟರೂ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಎಕ್ಸಾಕ್ಟ್ ಆಗುತ್ತೆ. ಅಗ್ರಿ ವಿತ್ ಮೀ ರೈಟ್. ಸೊ ಲೆಟ್ ಅಸ್ ಪ್ಲೇಸ್ ಅ ಸ್ಮಾಲ್ ಎಮ್ ಇಯರ್ ರೈಟ್. ಐ ಆಮ್ ಪ್ಲೇಸಿಂಗ್ ಅ ಸ್ಮಾಲ್ ಎಮ್ ಇಯರ್ ರೈಟ್. ಸೊ ಐ ಆಮ್ ಪ್ಲೇಸಿಂಗ್ ಸ್ಮಾಲ್ ಎಮ್. ಹಾಗಾದ್ರೆ ಈ ಎರಡರ ನಡುವೆ ಇರುವ ಡಿಸ್ಟೆನ್ಸ್ ಏನು? ಈ ಎರಡರ ನಡುವೆ ಇರುವ ಡಿಸ್ಟೆನ್ಸ್ ಅನ್ನ ಫಾರ್ ಸಿಂಪ್ಲಿಸಿಟಿ ಇವಾಗ ಏನಂತ ಕರಿತಾ ಇದ್ದೀನಿ, ಆರ್ ಅಂತೇಳಿ ಕರಿತಾ ಇದ್ದೀನಿ, ಸ್ಮಾಲ್ ಆರ್. ಹಾಗಾದ್ರೆ ಇಲ್ಲಿ ಈಗ ಸ್ಮಾಲ್ ಎಮ್ ಮೇಲೆ ಆಕ್ಟ್ ಆಗ್ತಾ ಇರ್ತಕ್ಕಂಥ ಫೋರ್ಸ್ ಅನ್ನ ನೋಟ್ ಮಾಡು. ಸ್ಮಾಲ್ ಎಮ್ ಮೇಲೆ ಆಕ್ಟ್ ಆಗ್ತಾ ಇರ್ತಕ್ಕಂಥ ಫೋರ್ಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಸೊ ಇದನ್ನ ನಾನು ಎಫ್ ಅಂತೇಳಿ ಬರಿತಾ ಇದ್ದೀನಿ ರೈಟ್. ಸೊ ಈ ಎಫ್ ಅನ್ನು ನಾವು ಯಾವ ತರ ಬರಿಬೋದು? ನ್ಯೂಟನ್ಸ್ ಲಾ ಆಫ್ ಯೂನಿವರ್ಸಲ್ ಗ್ರಾವಿಟೇಷನ್ ರೈಟ್. ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆ ಪಾಯಿಂಟ್ ಅಲ್ಲಿ ರೈಟ್. ಸೊ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಫೋರ್ಸ್? ಈ ಡೈರೆಕ್ಷನ್ ಅಲ್ಲಿ ಇದೆ ಕರೆಕ್ಟ್. ಸೊ ದಟ್ ಈಸ್ ಫೋರ್ಸ್. ಸರ್ ಹಾಗಾದ್ರೆ ಫೀಲ್ಡ್ ಅಂದ್ರೆ ಏನು? ಫೋರ್ಸ್ ಗೊತ್ತು ನಮಗೆ, ಫೀಲ್ಡ್ ಅಂದ್ರೆ ಏನು? ಫೀಲ್ಡ್ ಇಸ್ ಹೌ ಮಚ್ ಫೋರ್ಸ್ ಇಸ್ ಆಕ್ಟಿಂಗ್ ಪರ್ ಮಾಸ್ ರೈಟ್. ಸೊ ಹಾಗಾದ್ರೆ ನಾವು ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿನ ಗ್ರಾವಿಟೇಷನಲ್ ಫೀಲ್ಡ್ ಸ್ಟ್ರೆಂತ್ ಅಥವಾ ಇಂಟೆನ್ಸಿಟಿ ರೈಟ್. ಸ್ಟ್ರೆಂತ್ ಅಥವಾ ಇಂಟೆನ್ಸಿಟಿ, ನಾನಿಲ್ಲಿ ಸ್ಟ್ರೆಂತ್ ಅಂತ ಬರಿತಾ ಇದ್ದೀನಿ. ಗ್ರಾವಿಟೇಷನಲ್ ಫೀಲ್ಡ್ ಸ್ಟ್ರೆಂತ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಮಾಸ್. ಕ್ಲಿಯರ್ ಗೈಸ್? ಯಾವ ಆಬ್ಜೆಕ್ಟಿನ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇದೆಯೋ ಡಿವೈಡೆಡ್ ಬೈ ದಟ್ ಮಾಸ್ ವಿಲ್ ಗಿವ್ ಗ್ರಾವಿಟೇಷನಲ್ ಫೀಲ್ಡ್ ಸ್ಟ್ರೆಂತ್. ಯಾವ ಲೆಟರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ? ವಿ ರೆಪ್ರೆಸೆಂಟ್ ಇಟ್ ಬೈ ಲೆಟರ್ ಇ. ಓಕೆ, ಸೊ ಇ ಇಸ್ ಈಕ್ವಲ್ ಟು ಎಫ್ ಬೈ ಏನು ಎಂ. ಯಾರ ಮೇಲೆ ಆಕ್ಟ್ ಆಗ್ತಾ ಇದೆ? ಸ್ಮಾಲ್ ಎಮ್ ಮೇಲೆ ಆಕ್ಟ್ ಆಗ್ತಾ ಇದೆ ರೈಟ್. ಸೊ ಹಾಗಾದ್ರೆ ಎಫ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇ ಏನಾಗತ್ತೆ? ಎಂ ಎಂ ಕ್ಯಾನ್ಸಲ್ ಆಗುತ್ತೆ. ಜಿ ಎಂ ಬೈ ವಾಟ್? ಆರ್ ಸ್ಕ್ವೇರ್. ದಿಸ್ ಇಸ್ ಜಸ್ಟ್ ಮ್ಯಾಗ್ನಿಟ್ಯೂಡ್ ವೈಸ್, ದಿಸ್ ಇಸ್ ಜಸ್ಟ್ ಮ್ಯಾಗ್ನಿಟ್ಯೂಡ್ ವೈಸ್. ಬಟ್ ಡೈರೆಕ್ಷನ್ ಕೂಡ ಬರಿಬೇಕು ಅಂದ್ರೆ, ನಾನು ಡೈರೆಕ್ಷನ್ ಕೂಡ ಬರಿಬೇಕು ಅಂದ್ರೆ ಹೌ ಡು ವಿ ರೈಟ್? ದಿಸ್ ಇಸ್, ದಿಸ್ ಸೈಡ್ ಇಸ್ ಪ್ಲಸ್, ದಿಸ್ ಸೈಡ್ ಇಸ್ ಮೈನಸ್ ರೈಟ್. ಸೊ ಇದು ಮೈನಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ಪ್ಲಸ್ ಎಕ್ಸ್ ಆಕ್ಸಿಸ್ ರೈಟ್. ಸೊ ಹಾಗಾದ್ರೆ ವೆಕ್ಟೋರಿಯಲಿ ನಾನು ಇದನ್ನ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ವೆಕ್ಟರ್ ಇ ಏನದು? ಎಲೆಕ್ಟ್ರಿಕ್ ನೋ ಗ್ರಾವಿಟೇಷನಲ್ ಫೀಲ್ಡ್ ಇಂಟೆನ್ಸಿಟಿ ವೆಕ್ಟೋರಿಯಲಿ ಇಸ್ ಈಕ್ವಲ್ ಟು ಯಾವ ಡೈರೆಕ್ಷನ್ ಅಲ್ಲಿ ಇದೆ ಫೋರ್ಸ್? ಮೈನಸ್ ಡೈರೆಕ್ಷನ್ ಇದೆ, ಅದಕ್ಕೆ ಮೈನಸ್ ಬರಿತಾ ಇದ್ದೀನಿ. ಜಿ ಎಂ ಎಂ ಬೈ ಆರ್ ಸ್ಕ್ವೇರ್. ಜಿ ಎಂ ಎಂ ಬೈ ಆರ್ ಸ್ಕ್ವೇರ್. ಕ್ಲಿಯರ್ ಗೈಸ್? ಹೌ ಡು ವಿ ಗೆಟ್ ಫೀಲ್ಡ್ ಸ್ಟ್ರೆಂತ್ ಇಂಟೆನ್ಸಿಟಿ ಫ್ರಮ್ ಫೋರ್ಸ್? ಫೋರ್ಸ್ ಇಂದ ನಾವು ಇಂಟೆನ್ಸಿಟಿನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಕ್ಲಿಯರ್? ಹಾಗಾದ್ರೆ ಸೊ ನಿಮಗೆ ಪಿಕ್ಚರಿಯಲಿ ಬರೆದು ತೋರಿಸ್ತೀನಿ. ಒಂದು ಪಾಯಿಂಟ್ ಮಾಸ್ ಇಂದ ಫೀಲ್ಡ್ ಅಂದ್ರೇನು, ಫೋರ್ಸ್ ಅಂದ್ರೇನು, ಇದೆಲ್ಲದರನ್ನು ಪಿಕ್ಚರಿಯಲಿ ಬರೆದು ಮತ್ತೊಂದ್ಸಲ ತೋರಿಸ್ತೀನಿ. ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಪಾಯಿಂಟ್ ಮಾಸ್ ಇದೆ. ಸೊ ದಿಸ್ ಈಸ್ ವೇರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಲೈಸ್. ಈ ಚಿತ್ರ ನಿನಗೆ ಚೆನ್ನಾಗಿ ಅರ್ಥ ಆಯಿತು ಅಂದರೆ ಐ ಆಮ್ ಡ್ಯಾಮ್ ಕಾನ್ಫಿಡೆಂಟ್ ಈ ಐಡಿಯಾ ಆಫ್
ಫೀಲ್ಡ್ ಅರ್ಥ ಆಗಿದೆ, ಈ ಐಡಿಯಾ ಆಫ್ ಫೀಲ್ಡ್ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅಬ್ಸರ್ವ್. ಸೊ ವಿ ಹ್ಯಾವ್ ಅ ಪಾಯಿಂಟ್ ಮಾಸ್, ಒಂದು ಪಾಯಿಂಟ್ ಮಾಸ್ ಇದೆ, ನಿಮಗೆ ಕಾಣಲಿ ಅಂತ ಹೇಳ್ಬಿಟ್ಟು ಐ ಆಮ್ ರೈಟಿಂಗ್ ಸ್ವಲ್ಪ ದೊಡ್ಡದಾಗಿ ಬರಿತಾ ಇದ್ದೀನಿ. ಓಕೆ, ಪಾಯಿಂಟ್ ಮಾಸ್, ಇದರ ಮಾಸ್ ಎಮ್. ಸೊ ಇದರ ಸುತ್ತ ಕೂಡ ಇದರ ಇನ್ಫ್ಲೂಯೆನ್ಸ್ ಇದೆ. ಎಲ್ಲೇ ಇಟ್ಟರೂ ಕೂಡ ಆಬ್ಜೆಕ್ಟ್ ಎಕ್ಸ್ಪೀರಿಯನ್ಸಸ್ ಅಟ್ರಾಕ್ಷನ್. ಯಾಕೆ? ಅದು ಕೂಡ ಒಂದು ಮಾಸು. ಸೊ ಬಿಕಾಸ್ ಆಫ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್, ರೈಟ್? ಸೊ ಹಾಗಾದರೆ ಇದರ ಸುತ್ತ ನಾನು ಈ ಒಂದು ಸರ್ಕಲಲ್ಲಿ, ಓಕೆ, ಈ ಒಂದು ಸ್ಪೆರಿಕಲ್ ಶೆಲ್ಲಲ್ಲಿ, ಓಕೆ, ದಿಸ್ ಈಸ್ ಅ ಸ್ಪೆರಿಕಲ್ ಶೆಲ್, ಇದರ ಸುತ್ತ ನಾನು ಅಬ್ಸರ್ವ್ ಮಾಡಿದರೆ, ಸೊ ಮಾಸ್ ಇದೆ, ಸೆಂಟ್ರಲ್ಲಿ ಮಾಸ್ ಇದೆ, ಸುತ್ತ ಸ್ಪೆರಿಕಲ್ ಶೆಲ್, ಇಮ್ಯಾಜಿನರಿ ಸ್ಪೆರಿಕಲ್ ಶೆಲ್ ಇದೆ. ಸೊ ಆ ಸ್ಪೆರಿಕಲ್ ಶೆಲ್ಲಿನ ಯಾವುದೇ ಪಾಯಿಂಟಲ್ಲೂ ತಗೊಂಡ್ರೂ ಕೂಡ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಏನಿರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಸೇಮ್ ಇರುತ್ತೆ. ಬಟ್ ಡೈರೆಕ್ಷನ್ ಏನಿರುತ್ತೆ, ಡೈರೆಕ್ಷನ್ ವಿಲ್ ಬಿ ಆಲ್ವೇಸ್ ಟುವರ್ಡ್ಸ್ ಯಾರ ಕಡೆ? ಯಾವ ಮಾಸ್ ಅಟ್ರಾಕ್ಟ್ ಮಾಡ್ತಾ ಇದೆಯೋ ಆ ಕಡೆ, ರೈಟ್? ಸೊ ದಿಸ್ ಇಸ್ ಅ ಪಾಯಿಂಟ್ ಮಾಸ್. ಹಾಗಾದರೆ ಈ ಪಾಯಿಂಟಲ್ಲಿ ಅಬ್ಸರ್ವ್ ಗೈಸ್, ಈ ಪಾಯಿಂಟಲ್ಲಿ ಯಾವ ಕಡೆ ಇದೆ? ಈ ಪಾಯಿಂಟಲ್ಲಿ ಟುವರ್ಡ್ಸ್ ಕ್ಯಾಪಿಟಲ್ ಎಮ್, ರೈಟ್? ಅದೇ ಥರ ಈ ಪಾಯಿಂಟಲ್ಲಿ ಫೋರ್ಸ್ ಯಾವ ಕಡೆ ಇದೆ? ಟುವರ್ಡ್ಸ್ ಕ್ಯಾಪಿಟಲ್ ಎಮ್, ರೈಟ್? ಸೊ ಈ ಪಾಯಿಂಟಲ್ಲಿ ಶೆಲ್ಲಿನ ಮೇಲೆ ನಾನು ಹೇಳ್ತಾ ಇರೋದು, ಇಮ್ಯಾಜಿನರಿ ಶೆಲ್ ಯಾರ ಸುತ್ತ? ಈ ಒಂದು ಪಾಯಿಂಟ್ ಆಬ್ಜೆಕ್ಟ್ ಎಮ್ನ ಸುತ್ತ. ಓಕೆ, ಸೊ ಹಾಗಾದರೆ ಈ ಒಂದು ಪಾಯಿಂಟಲ್ಲಿ ದಿಸ್ ಇಸ್ ದಿಸ್, ಈ ಒಂದು ಪಾಯಿಂಟಲ್ಲಿ ಈ ಕಡೆ ಇದೆ. ಬಟ್ ಡೈರೆಕ್ಷನ್ ಏನು ಕ್ಲಿಯರ್ ಆಯಿತು, ಬಟ್ ಮ್ಯಾಗ್ನಿಟ್ಯೂಡ್ ಏನು? ಮ್ಯಾಗ್ನಿಟ್ಯೂಡ್ ಸೇಮ್ ಇರುತ್ತೆ. ಯಾಕಂದರೆ ಸುತ್ತ ಕೂಡ ಸೇಮ್ ಡಿಸ್ಟೆನ್ಸಲ್ಲಿ ಇದೆ. ಹಾಗಾದರೆ ಈ ಪಾಯಿಂಟಲ್ಲಿ ಈ ಡೈರೆಕ್ಷನ್, ಈ ಪಾಯಿಂಟಲ್ಲಿ ಈ ಡೈರೆಕ್ಷನ್, ಈ ಪಾಯಿಂಟಲ್ಲಿ ಈ ಡೈರೆಕ್ಷನ್, ಈ ಪಾಯಿಂಟಲ್ಲಿ ಈ ಡೈರೆಕ್ಷನ್. ಕ್ಲಿಯರ್ ಸರ್? ದಿಸ್ ಇಸ್ ಕ್ಲಿಯರ್. ಬಟ್ ವಾಟ್ ಹ್ಯಾಪನ್ಸ್ ಇಫ್ ಐ ಮೂವ್ ಅ ಲಿಟಲ್ ಫರ್ದರ್? ಓಕೆ, ಸ್ವಲ್ಪ ಹಿಂದೆ ಹೋದರೆ ಏನಾಗುತ್ತೆ? ಸ್ವಲ್ಪ ಹಿಂದೆ ಹೋದರೆ ಫೀಲ್ಡ್ ರೆಡ್ಯೂಸ್ ಆಗುತ್ತೆ, ಕರೆಕ್ಟ್? ಯಾಕಂದರೆ ಫೋರ್ಸ್ ರೆಡ್ಯೂಸ್ ಆಗುತ್ತೆ. ಕ್ಲಿಯರ್ ಗೈಸ್? ಫೀಲ್ಡ್ ಯಾಕೆ ರೆಡ್ಯೂಸ್ ಆಗುತ್ತೆ? ಡಿಸ್ಟೆನ್ಸ್ ಹಿಂದೆ ಹೋದರೆ ಫೋರ್ಸ್ ಕಡಿಮೆ ಆಗುತ್ತೆ. ಹಾಗಾದರೆ ಅದನ್ನು ನಾನು ಇಲ್ಲಿ ನೋಟ್ ಮಾಡ್ತೀನಿ. ಸೊ ಹಾಗಾದರೆ ಈ ಪಾಯಿಂಟಲ್ಲಿ ಅಬ್ಸರ್ವ್ ಮಾಡು, ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡು. ಓಕೆ, ಈ ಪಾಯಿಂಟಲ್ಲಿ ಫೋರ್ಸ್ ಎಲ್ಲಿದೆ? ಫೋರ್ಸ್ ಯಾವ ಕಡೆ ಇದೆ? ಟುವರ್ಡ್ಸ್ ಎಮ್ ಇದೆ. ಬಟ್ ವ್ಯಾಲ್ಯೂ ವಿಲ್ ಬಿ ಲೆಸರ್ ದ್ಯಾನ್, ಈ ಗ್ರೀನ್ ಆರೋ ಏನಿದೆ ಅದಕ್ಕಿಂತ ಕಡಿಮೆ ಇರುತ್ತೆ. ಇಲ್ಲಿ ಎಸ್ ಸರ್, ಲೆಸರ್ ದ್ಯಾನ್ ಗ್ರೀನ್. ಇಲ್ಲಿ ಟುವರ್ಡ್ಸ್ ಸೆಂಟರ್ ಲೆಸರ್ ದ್ಯಾನ್ ಗ್ರೀನ್. ಇಲ್ಲಿ ಟುವರ್ಡ್ಸ್ ಎಮ್ ಲೆಸರ್ ದ್ಯಾನ್ ಗ್ರೀನ್. ಓಕೆ, ಹಾಗಾದರೆ ಇಲ್ಲಿ ಈ ಡೈರೆಕ್ಷನ್, ಇಲ್ಲಿ ಇಲ್ಲಿ ಮತ್ತಿಲ್ಲಿ ಮತ್ತೊಂದಿಲ್ಲಿ. ಓಕೆ ಗೈಸ್, ಕ್ಲಿಯರ್? ಅಗೇನ್ ಒನ್ ಮೋರ್ ಟೈಮ್ ಐ ಆಮ್ ರೈಟಿಂಗ್. ಯಾಕಂದರೆ ದಿಸ್ ಇಮ್ಯಾಜಿನೇಷನ್ is very important. This imagination is very important. So ನಿನಗೆ ಫೀಲ್ಡ್ ಕಾನ್ಸೆಪ್ಟ್ ಗ್ರಾವಿಟೇಷನಲ್ ಅರ್ಥ ಆಗಬೇಕು, ಎಲೆಕ್ಟ್ರೋಸ್ಟಾಟಿಕ್ಸ್ ಅಲ್ಲಿ ಅರ್ಥ ಆಗಬೇಕು ಅಂದರೆ ಫೀಲ್ಡ್ ಕಾನ್ಸೆಪ್ಟ್ ಮೊದಲು ತುಂಬ ಚೆನ್ನಾಗಿ ಅರ್ಥ ಆಗಬೇಕು. ಕ್ಲಿಯರ್? ಸೊ ಹಾಗಾದರೆ ಇನ್ನೊಂದು ಸಲ ಬರೆದು ತೋರಿಸ್ತಾ ಇದ್ದೀನಿ. ಬಟ್ ಈಗ ಇನ್ನೊಂದು ಸ್ಪೆರಿಕಲ್ ಶೆಲ್ನ ತೊಗೊತಾ ಇದ್ದೀವಿ. ಅದೇನು? ಈ ಸ್ಪೆರಿಕಲ್ ಶೆಲ್, ಇಮ್ಯಾಜಿನರಿ ಸ್ಪೆರಿಕಲ್ ಶೆಲ್, ಇವಾಗ ಇನ್ನೂ ದೂರ ಇದೆ. ಪ್ರೀವಿಯಸ್ ಕೇಸ್ಗಿಂತ ಇನ್ನೂ ಸ್ವಲ್ಪ ದೂರ ಇದೆ. ಆ ಕೇಸಲ್ಲಿ ಏನು ಸರ ಆಗುತ್ತೆ? ವ್ಯಾಲ್ಯೂ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಯಾಕಂದರೆ ಫೋರ್ಸ್ ಕಡಿಮೆ ಆಗುತ್ತೆ, ಕರೆಕ್ಟ್? ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಈ ಪಾಯಿಂಟಲ್ಲಿ ಈ ಡೈರೆಕ್ಷನ್, ಈ ಪಾಯಿಂಟಲ್ಲಿ ಈ ಡೈರೆಕ್ಷನ್, ಈ ಪಾಯಿಂಟಲ್ಲಿ ಈ ಡೈರೆಕ್ಷನ್. 8 ದಿಕ್ಕಿನಿಂದ ಬರೀತಾ ಇದ್ದೀನಿ ಅಂದರೆ ಅರ್ಥ ಐ ವಾಂಟ್ ಟು ಕವರ್ ಆಲ್ ದ ಡೈರೆಕ್ಷನ್. ಓಕೆ, ಎಲ್ಲ ಡೈರೆಕ್ಷನಲ್ಲೂ ಕೂಡ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಏನಾಗ್ತಾ ಇದೆ ಅಂತ. ಓಕೆ ಗೈಸ್, ಕ್ಲಿಯರ್? ಸೊ ದಿಸ್ ಈಸ್ ಹೌ ಇಟ್ ಈಸ್. ಸರ್ ಹೋಗ್ತಾ 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 ಇನ್ನೂ ದೂರ ಹೋಗ್ತಾ 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 ಏನಾಗುತ್ತೆ? ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಯಾಕಂದರೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಸರ್, ಸೊ ಇಷ್ಟೊಂದೆಲ್ಲ ಆರೋ ಮಾರ್ಕ್ ಬರೆದಿದ್ದೀರಾ ಅಂದರೆ ಇದರ ಅರ್ಥ ಏನು? ಇಷ್ಟೊಂದೆಲ್ಲ ಆರೋ ಮಾರ್ಕ್ ಬರೆದಿದ್ದೀನಿ ಅಂದರೆ ಎವ್ರಿ ಆರೋ ಮಾರ್ಕ್ ಈಸ್ ವಾಟ್? ಎಲ್ಲ ಆರೋ ಮಾರ್ಕು ಏನು ರೆಪ್ರೆಸೆಂಟ್ ಮಾಡುತ್ತೆ? ಫೋರ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ, ರೈಟ್? ಎವ್ರಿಥಿಂಗ್ ಈಸ್ ಫೋರ್ಸ್. ಓಕೆ, ಎವ್ರಿಥಿಂಗ್ ಈಸ್ ಫೋರ್ಸ್, ಎವ್ರಿಥಿಂಗ್ ಈಸ್ ಫೋರ್ಸ್.
ಓಕೆ ಎಫ್ 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 ಎಫ್. ಬಟ್ ಇದನ್ನ ಮಾಸಿಂದ ಡಿವೈಡ್ ಮಾಡ್ತೀನಿ ಅಂದರೆ ಏನು ಸಿಗುತ್ತೆ? ಇಫ್ ಯು ಡಿವೈಡ್ ದಿಸ್ ಫೋರ್ಸ್ ಬೈ ಮಾಸ್, ಎಫ್ ಬೈ ಎಮ್ ಏನು ಸಿಗುತ್ತೆ? ಇ. ಎಫ್ ಬೈ ಎಮ್ ಇಸ್ ಈಕ್ವಲ್ ಟು ವಾಟ್? ಇ. ಸೊ ದಿಸ್ ಈಸ್ ಎಫ್ ಬೈ ಎಮ್, 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 ಎಫ್ ಬೈ ಎಮ್. ಕ್ಲಿಯರ್? ಸೊ ಸರ್ ಹಾಗಾದರೆ at every point, are you saying that at every point ಏನಿದೆ ಒಂದು ವೆಕ್ಟರ್ ಇದೆ ಅಂತ ಹೇಳ್ತಿದ್ದೀರಾ? ಎಸ್, ದಟ್ ಈಸ್ ಮೈ ಪಾಯಿಂಟ್. ಸೊ ಅಟ್ ಎವ್ರಿ ಪಾಯಿಂಟ್ ವೆಕ್ಟರ್ ಇದೆ. ಸೊ ಈ ಕಲೆಕ್ಷನ್ ಆಫ್ ವೆಕ್ಟರ್ಸ್ನ ನಾವು ಏನಂತ ಕರಿತೀವಿ ಅಂದರೆ, ಸೊ ದಿಸ್ ಕಲೆಕ್ಷನ್ ಆಫ್ ವೆಕ್ಟರ್ಸ್, ಕಲೆಕ್ಷನ್ ಆಫ್ ವೆಕ್ಟರ್ಸ್ at all points is called field. ಸೊ ಎಲ್ಲ ಪಾಯಿಂಟ್ಸಲ್ಲೂ ವೆಕ್ಟರ್ ಯಾವ ಡೈರೆಕ್ಷನಲ್ಲಿದೆ, ಎಷ್ಟು ಸ್ಟ್ರೆಂತ್ ಇದೆ ಅಂತ ನಾನು ರೆಪ್ರೆಸೆಂಟ್ ಮಾಡಿದರೆ ಅದನ್ನು ನಾವು ಫೀಲ್ಡ್ ಅಂತ ಕರಿತೀವಿ. ಬಟ್ ಇದು ಮಾಸಸ್ ರಿಲೇಟೆಡ್ ಆಗಿರೋದ್ರಿಂದ, ಸಿನ್ಸ್ ಇಟ್ ಈಸ್ ರಿಲೇಟೆಡ್ ಟು ಮಾಸಸ್, ಸೊ ಐ ಆಮ್ ಕಾಲಿಂಗ್ ಇಟ್ ಆಸ್ ಗ್ರಾವಿಟೇಷನಲ್ ಫೀಲ್ಡ್. ಏನು ಫೀಲ್ಡ್ ಇದು? ಗ್ರಾವಿಟೇಷನಲ್ ಫೀಲ್ಡ್. ಸೊ ಹಾಗಾದರೆ ಅಟ್ ಎವ್ರಿ ಪಾಯಿಂಟ್ ನಾನು ಅದನ್ನು ಒಂದು ವೆಕ್ಟರ್ ಆಗಿ ರೆಪ್ರೆಸೆಂಟ್ ಮಾಡ್ಬೋದು. ಟುವರ್ಡ್ಸ್ ಯಾರ ಕಡೆ? ಟುವರ್ಡ್ಸ್ ಕ್ಯಾಪಿಟಲ್ ಎಮ್ ಇಸ್ ಅ ಪಾಯಿಂಟ್ ಮಾಸ್. ಓಕೆ, ಆ ಕ್ಯಾಪಿಟಲ್ ಎಮ್ ಕಡೆ. ನಾವು ಇಫ್ ಐ ಪ್ಲೇಸ್ ಸ್ಮಾಲ್ ಎಮ್, ಎಲ್ಲಿ ಬೇಕಾದರೂ ಇಡು ಇವಾಗ ಸ್ಮಾಲ್ ಎಮ್ನ, ರೈಟ್? ಇಲ್ಲಿಟ್ರೆ ಈ ಕಡೆ ಫೋರ್ಸ್ ಅಟ್ರಾಕ್ಟ್ ಆಗುತ್ತೆ ಇಷ್ಟು ಮ್ಯಾಗ್ನಿಟ್ಯೂಡಲ್ಲಿ, ಇಲ್ಲಿಟ್ರೆ ಅಷ್ಟು ಮ್ಯಾಗ್ನಿಟ್ಯೂಡ್ ಆ ಡೈರೆಕ್ಷನಲ್ಲಿ ಅಟ್ರಾಕ್ಟ್ ಆಗುತ್ತೆ. ಇಸ್ ದ ಐಡಿಯಾ ಕ್ಲಿಯರ್? ಇಸ್ ದ ಐಡಿಯಾ ಆಫ್ ಗ್ರಾವಿಟೇಷನಲ್ ಫೀಲ್ಡ್ ಕ್ಲಿಯರ್? ಕ್ಯಾಪಿಟಲ್ ಎಮ್ ಸುತ್ತ ಎಲ್ಲೇ ಮಾಸ್ ಇಟ್ಟರು ಅಟ್ರಾಕ್ಟ್ ಆಗುತ್ತೆ. ಓಕೆ, ಎಲ್ಲೆಲ್ಲಿ ಇಡಬಹುದು? ಎಲ್ಲ ಕಡೆ ಇಡಬಹುದು. ಹಾಗಾದರೆ ಎಲ್ಲಿ ಇಟ್ಟಾಗ ಎಷ್ಟು ಡೈರೆಕ್ಷನ್ ಇರುತ್ತೆ ಫೋರ್ಸು? ಏನು ಡೈರೆಕ್ಷನ್ ಇರುತ್ತೆ ಫೋರ್ಸ್, ಅಂಡ್ ಎಷ್ಟು ಮ್ಯಾಗ್ನಿಟ್ಯೂಡ್ ಸ್ಟ್ರೆಂತ್ ಏನಿರುತ್ತೆ ಅದನ್ನು ನಾವು ರೆಪ್ರೆಸೆಂಟ್ ಮಾಡೋದನ್ನೇ ಫೀಲ್ಡ್ ಅಂತೇಳಿ ಕರಿತೀವಿ. ಕ್ಲಿಯರ್ ಗೈಸ್? ಸೊ ದಿಸ್ ಈಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಲುಕ್ ಲೈಕ್. ಸೊ ಹಾಗಾದರೆ ಒಂದು ಪಾಯಿಂಟ್ ಮಾಸಿನ ಫೋರ್ಸ್ ಗೊತ್ತು, ಬಟ್ ಫೀಲ್ಡ್ ಸ್ಟ್ರೆಂತನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀನಿ? ಫೋರ್ಸ್ ಬೈ ಮಾಸ್, ಗ್ರಾವಿಟೇಷನಲ್ ಫೋರ್ಸ್ ಬೈ ಮಾಸ್. ಕ್ಲಿಯರ್? ಬಟ್ these are point masses. Okay, this is valid for point masses. Yakandre I'll tell you, valid for point masses. ಆದರೆ if a mass is big, ಒಂದು ಮಾಸ್ ತುಂಬಾ ದೊಡ್ಡದಿತ್ತು ಅಂದರೆ ಸೆಂಟ್ರಲ್ಲಿರೋ ಪಾರ್ಟಿಕಲ್ ಅದರ ಸೆಂಟರ್ ಕಡೆ ಅಟ್ರಾಕ್ಟ್ ಮಾಡುತ್ತೆ, ಟಾಪಲ್ಲಿರೋ ಪಾಯಿಂಟ್ ಅದರ ಸೆಂಟರ್ ಕಡೆ ಅಟ್ರಾಕ್ಟ್ ಮಾಡುತ್ತೆ, ರೈಟ್? ಸೊ ಒಂದು ಆಬ್ಜೆಕ್ಟ್ ತುಂಬ ದೊಡ್ಡದಾಗಿದ್ದಾಗ ಒಂದು ಡೆಫಿನೆಟ್ ಶೇಪ್ ಇದ್ದಾಗ, ಸೊ ಐ ಕೆನಾಟ್ ಸೇ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಆಲ್ವೇಸ್ ಟುವರ್ಡ್ಸ್ ಸೆಂಟರ್. ಯಾಕಂದರೆ ಟಾಪಲ್ಲಿರೋ ಪಾರ್ಟಿಕಲ್ ಈ ಕಡೆ ಅಟ್ರಾಕ್ಟ್ ಮಾಡ್ತಾ ಇದೆ, ಸೆಂಟ್ರಲ್ಲಿರೋ ಪಾರ್ಟಿಕಲ್ ಅದ್ರ ಕಡೆ ಅಟ್ರಾಕ್ಟ್ ಮಾಡ್ತಾ ಇದೆ, ಬಾಟಮಲ್ಲಿರೋ ಪಾರ್ಟಿಕಲ್ ಅದ್ರ ಕಡೆ ಅಟ್ರಾಕ್ಟ್ ಮಾಡ್ತಾ ಇದೆ. ಯಾರನ್ನ? ಒಂದು ಸ್ಮಾಲ್ ಎಮ್ ಅದ್ರ ಸುತ್ತ ಇರೋ ಮಾಸನ್ನು. ಕ್ಲಿಯರ್? ಸೊ ಹಾಗಾಗಿ ನಾವು ಒಂದು ಎಕ್ಸ್ಟೆಂಡೆಡ್ ಬಾಡಿಗೆ ನಾವು ಇದನ್ನು ಅಪ್ಲೈ ಮಾಡಬೇಕು ಅಂದರೆ we need to know a principle called as superposition principle. Okay, so gravitational field ಒಂದು ಪಾಯಿಂಟ್ ಸ್ಮಾಲ್ ಎಮ್ ಹತ್ರ ಎಷ್ಟು ಇದೆ ಅಂತ ಹೇಳ್ಬೇಕು ಅಂದರೆ ಯಾವ ಥರ ಹೇಳ್ಬಹುದು? ಓಕೆ, ಸೊ ಲೆಟ್ ಅಸ್ ಅಬ್ಸರ್ವ್ ಹಿಯರ್. ಕ್ಯಾಪಿಟಲ್ M1 ಇದೆ ಮಾಸ್. ಓಕೆ, ಕ್ಯಾಪಿಟಲ್ M1 ಇದೆ. ವಿ ಹ್ಯಾವ್ ಅನದರ್ ಮಾಸ್ ಕ್ಯಾಪಿಟಲ್ M2. ಸೊ ಈ ಎರಡನ್ನ ಒಟ್ಟಿಗೆ ಸೇರಿಸಿ, ಓಕೆ, ಅಟ್ ಎ ಪಾಯಿಂಟ್ ಇಲ್ಲಿ ಎಲ್ಲೋ ಏನು ಪ್ಲೇಸ್ ಮಾಡ್ತಾ ಇದ್ದೀನಿ? ಐ ಆಮ್ ಪ್ಲೇಸಿಂಗ್ ಸ್ಮಾಲ್ ಎಮ್ ಅರೌಂಡ್ ಕ್ಯಾಪಿಟಲ್ ಎಮ್ ಮತ್ತು ಕ್ಯಾಪಿಟಲ್ M1 ಮತ್ತು ಕ್ಯಾಪಿಟಲ್ M2. ಈಗ ಒಂದು ಆಬ್ಜೆಕ್ಟ್ ಇದ್ದಿದ್ರೆ ಹೇಳ್ಬೋದಿತ್ತು ಟುವರ್ಡ್ಸ್ ಅದ್ರ ಸೆಂಟರ್. ಬಟ್ ಈಗ ಏನಿದೆ? ಎರಡು ಪಾಯಿಂಟ್ ಆಬ್ಜೆಕ್ಟ್ಸ್ ಇದೆ. ಪಾಯಿಂಟ್ ಮಾಸ್ M1 M2. ಓಕೆ, ಈಗ
m1 ಬಿಕಾಸ್ ಆಫ್ m1 ಫೋರ್ಸ್ ಯಾವ ಡೈರೆಕ್ಷನ್ ಅಲ್ಲಿದೆ, m1 ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿದೆ, ರೈಟ್. ಯಾರ ಮೇಲೆ, ಕ್ಯಾಪಿಟಲ್ ಎಂ. ಓಕೆ, ಸೊ ದಿಸ್ ಇಸ್ ಐ ಆಮ್ ಕಾಲಿಂಗ್ ಇಟ್ ಆಸ್ f1, ರೈಟ್. ಅದೇ ತರಹ m2 ಯಾವ ಡೈರೆಕ್ಷನ್ ಅಲ್ಲಿದೆ, ಈ ಡೈರೆಕ್ಷನ್ ಅಲ್ಲಿದೆ ಅಟ್ರಾಕ್ಷನ್. ಓಕೆ, f2 ಕ್ಲಿಯರ್, ರೈಟ್. ಬಟ್ ಈ f1 ನಾನು ಮಾಸಿಂದ ಡಿವೈಡ್ ಮಾಡಿದರೆ ಏನು ಬರುತ್ತೆ, ಐ ಟೋಲ್ಡ್ ಯು ಎಲೆಕ್ಟ್ರಿಕ್ ಫೀಲ್ಡ್ ಬರೀ ವ್ಯಾಲ್ಯೂನ ನೋಡ್ತಾ ಇದೆಯಾ ಅಂದರೆ ಸ್ಟ್ರೆಂತ್ ಅಥವಾ ಇಂಟೆನ್ಸಿಟಿ ಅಂತ ಹೇಳ್ತೀಯಾ. ಬಟ್ ವೆಕ್ಟರನ್ನು ನೋಡ್ತಾ ಇದೆಯಾ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಅಂತ ಹೇಳ್ತೀಯಾ. ಬಟ್ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಬರೆದಾಗ ಅದನ್ನು ಫೀಲ್ಡ್ ಅಂತೀವಿ. ಬಟ್ ಡು ನಾಟ್ ವರಿ ಟು ಮಚ್ ಅಬೌಟ್ ಫೀಲ್ಡ್, ಜಸ್ಟ್ ಫೋಕಸ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ E1. ಸೊ ಎಲೆಕ್ಟ್ರಿಕ್ ಫೀಲ್ಡ್, ಸಾರಿ not electric field, gravitational field. Okay, gravitational field at this point. Why? Because I learn things in only one perspective. One rally kaldre you're done. Either you learn gravitation better or you learn electrostatics better. ಯಾಕಂದ್ರೆ ಎರಡೂ ಕೂಡ ಒಂದೇ ರೀತಿ ಬರ್ತಾ ಹೋಗುತ್ತೆ. ಇಲ್ಲಿ ಗ್ರಾವಿಟೇಷನ್ ಅಂತ ಡೀಲ್ ಮಾಡ್ತೀವಿ, ಅಲ್ಲಿ ಎಲೆಕ್ಟ್ರೋಸ್ಟಾಟಿಕ್ಸ್ ಅಂತ ಡೀಲ್ ಮಾಡ್ತೀವಿ. ಬಟ್ ಮ್ಯಾಥ್ಸ್ ಎಲ್ಲ ಕೂಡ ಕಂಪ್ಲೀಟ್ ಸೇಮ್ ಇರುತ್ತೆ. ಓಕೆ, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ E1, ಅಗೇನ್ ಐ ಆಮ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್. ಗ್ರಾವಿಟೇಷನಲ್ ಫೀಲ್ಡ್ E1, ಗ್ರಾವಿಟೇಷನಲ್ ಫೀಲ್ಡ್ E2. ಸೊ E1 E2. ಹಾಗಾದರೆ ಸರ್ ಇದರಿಂದ m1 E1, m2 E2. ಸೊ ಹಾಗಾದರೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ, ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಸೇಸ್ ನೆಟ್ ಗ್ರಾವಿಟೇಷನಲ್ ಫೀಲ್ಡ್ ನೆಟ್ E ಅಟ್ ದಿಸ್ ಪಾಯಿಂಟ್ P, ಅಟ್ P ಅದನ್ನು E ನೆಟ್ ಅಂತೇಳಿ ಕರಿತಾ ಇದ್ದೀನಿ. E ನೆಟ್ ಇಸ್ ಈಕ್ವಲ್ ಟು ವೆಕ್ಟರ್ ಸಮ್ ಆಫ್ E1 ಪ್ಲಸ್ E2. ಗ್ರಾವಿಟೇಷನಲ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಏನಿದೆ ವೆಕ್ಟರ್ ಸಮ್ ಮಾಡಿದರೆ ವಿ ಗೆಟ್ ನೆಟ್. ಸರ್ ಇನ್ಸ್ಟೆಡ್ ಆಫ್ m1 m2 ಜಾಸ್ತಿ ಇತ್ತು ಅಂದರೆ ಎಲ್ಲ ವೆಕ್ಟರ್ನ ಆ್ಯಡ್ ಮಾಡೋದು. ಓಕೆ, ಆ ಜನರಲೈಸೇಷನ್ ಮಾಡೋಣ. ಬಟ್ ಓಕೆ ಗೈಸ್, ಕ್ಲಿಯರ್. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಅದರ ಬೇಸಿಸ್ ಮೇಲೆ ನೆಟ್ E ಅಟ್ P ನ ನಾವು ಬರಿಬೋದು, ರೈಟ್. ಇಫ್ ಯು ವಾಂಟ್ ಟು ಜನರಲೈಸ್ ಮಾಡಬೇಕು ಅಂದರೆ ಇನ್ ಜನರಲ್ ಏನು ಬರಿಬೋದು, ನೆಟ್ ಗ್ರಾವಿಟೇಷನಲ್ ಫೀಲ್ಡ್ ಅಟ್ ಒನ್ ಪಾಯಿಂಟ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಗ್ರಾವಿಟೇಷನಲ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಯಾರಿಂದ, ಬಿಕಾಸ್ ಆಫ್ ಆಲ್ ದ ಪಾಯಿಂಟ್ ಮಾಸಸ್ ಅರೌಂಡ್ ಇಟ್. ಸೊ E1 ಪ್ಲಸ್ E2 ಪ್ಲಸ್ ಸೋ ಆನ್ ಅಪ್ ಟು n. ಕ್ಲಿಯರ್ ಗೈಸ್, ಇಸ್ ದ ಐಡಿಯಾ ಕ್ಲಿಯರ್? ಒಂದಿದ್ರೆ ಒಂದು ಪಾಯಿಂಟ್ ಮಾಸ್ ಇದ್ರೆ ಡೈರೆಕ್ಟ್ಲಿ ಹೇಳ್ಬಿಡ್ತೀಯ ಈ ಡೈರೆಕ್ಷನಲ್ಲಿ ಇದೆ ಅಂತ. ಬಟ್ ಎರಡಿತ್ತು ಅಂದರೆ ಒಂದು ಈ ಕಡೆ ಒಂದು ಈ ಕಡೆ, ಎರಡು ವೆಕ್ಟರ್ ಇದೆ. ಸೊ ರಿಸಲ್ಟೆಂಟ್ ಬೇಕು ಅಂದರೆ ಈ ಎರಡೂ ವೆಕ್ಟರ್ನ ಆ್ಯಡ್ ಮಾಡಿದರೆ ಬರೋದೇ ರಿಸಲ್ಟೆಂಟ್. ಅದನ್ನು ನಾವೇನಂತ ಕರಿತಿದ್ದೀವಿ, ನೆಟ್ ಗ್ರಾವಿಟೇಷನಲ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಬಿಕಾಸ್ ಆಫ್ ಇಷ್ಟು ಪಾಯಿಂಟ್ ಮಾಸಸ್ ಇಂದ. ಕ್ಲಿಯರ್ ಗೈಸ್, ರೈಟ್? ಯಾಕೆ ಈ ಐಡಿಯಾ ಡಿಸ್ಕಸ್ ಮಾಡ್ತಾ ಇದ್ದೀನಿ? ಸೊ ಇಫ್ ಐ ಟೇಕ್ ಎನ್ ಆಬ್ಜೆಕ್ಟ್, ರೈಟ್, ಡೆಫಿನೆಟ್ ಶೇಪ್, ಒಂದು ಡೆಫಿನೆಟ್ ಶೇಪ್ ಇರೋ ಆಬ್ಜೆಕ್ಟನ್ನು ತಗೊಂಡಾಗ, ರೈಟ್, ಸೊ ಹೌ ಮೆನಿ ಪಾರ್ಟಿಕಲ್ಸ್ ಆರ್ ದೇರ್? ಇನ್ಫೈನೈಟ್ ನಂಬರ್ ಆಫ್ ಪಾರ್ಟಿಕಲ್ಸ್ ಆರ್ ದೇರ್, ರೈಟ್. ಇಲ್ಲಿ ಒಂದು ಸ್ಮಾಲ್ ಎಮ್ ಅನ್ನು ಇಟ್ಟಾಗ, ರೈಟ್, ಸೊ ಇಲ್ಲಿ ದಿಸ್ ಸ್ಮಾಲ್ ಎಮ್ ಮಾಸ್ ಗೆಟ್ಸ್ ಅಟ್ರಾಕ್ಟೆಡ್ ಬೈ ಆಲ್ ದ ಪಾರ್ಟಿಕಲ್ಸ್. ಎವ್ರಿ ಡೈರೆಕ್ಷನಲ್ಲಿ ಏನಿದೆ ಆ ಪಾಯಿಂಟಲ್ಲಿ ಎವ್ರಿ ಡೈರೆಕ್ಷನಲ್ಲಿ ಫೋರ್ಸ್ ಇದೆ, ರೈಟ್. ಬಟ್ ನಮಗೆ ನೆಟ್ ಬೇಕು ಅಂದರೆ, ನೆಟ್ ವ್ಯಾಲ್ಯೂ ಅಟ್ ದಟ್ ಪಾಯಿಂಟ್ ಬೇಕು ಅಂದರೆ, ಅಟ್ ದಟ್ ಪಾಯಿಂಟ್ E4 ನೆಟ್ ವ್ಯಾಲ್ಯೂ ಅಟ್ ದಟ್ ಪಾಯಿಂಟ್ ಬೇಕು ಅಂದರೆ ಏನು ಮಾಡ್ತೀವಿ? ವಿ ಆ್ಯಡ್ ಎವ್ರಿಥಿಂಗ್ ವೆಕ್ಟೋರಿಯಲಿ. ಬಟ್ ಯಾವ ಪಾಯಿಂಟಲ್ಲಿ? ದಿಸ್ ಪಾಯಿಂಟ್. ಓಕೆ, ಕ್ಲಿಯರ್, ರೈಟ್? ಸೊ ಐಡಿಯಾ ಆಫ್ ಗ್ರಾವಿಟೇಷನಲ್ ಫೀಲ್ಡ್ ಕ್ಲಿಯರ್? ಯಾವುದೇ ಪಾಯಿಂಟಲ್ಲೂ ಕೂಡ ವೆಕ್ಟರಿಂದ ರೆಪ್ರೆಸೆಂಟ್ ಮಾಡ್ಬೋದು. ಒಂದು ಪಾಯಿಂಟ್ ಮಾಸ್ ಇದ್ದಾಗ ಎಷ್ಟು ಫೀಲ್ಡ್ ಇದೆ ಅಂತ ಹೇಳ್ಬಿಟ್ಟು ಈ ಪಾಯಿಂಟಲ್ಲಿ. ಇನ್ನೊಂದು ಪಾಯಿಂಟಿಗೆ ಹೋದರೆ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಡೈರೆಕ್ಷನ್ನು ಕೂಡ ಚೇಂಜ್ ಆಗುತ್ತೆ ಇಲ್ಲಿದ್ದರೆ, ರೈಟ್. ಬಟ್
ಇನ್ಸ್ಟೆಡ್ ಆಫ್ 1 ಪಾಯಿಂಟ್ ಮಾಸ್ ನಾವು m1 m2 m3 m4 ಇದ್ದಾಗ ಎಲ್ಲವೂ ಕೂಡ ಅದರ ಕಡೆ ಅಟ್ರಾಕ್ಟ್ ಮಾಡ್ತಾ ಇದೆ. ರಿಸಲ್ಟೆಂಟ್ ಈಸ್ ನಥಿಂಗ್ ಬಟ್ ದಿಸ್ ಒನ್ ಪ್ಲಸ್ ದಿಸ್ ಒನ್ ಪ್ಲಸ್ ದಿಸ್ ಒನ್ ಪ್ಲಸ್ ದಿಸ್ ಒನ್ ವೆಕ್ಟೋರಿಯಲಿ. ಕ್ಲಿಯರ್? ಅಟ್ ಅ ಪಾಯಿಂಟ್, ಅಟ್ ಡಿಫರೆಂಟ್ ಪಾಯಿಂಟ್ಸ್. ಎಲ್ಲ ಕ್ಲಾರಿಫಿಕೇಶನ್ ಇದೆ ತಾನೆ? ರೈಟ್. ಸೊ ಲೆಟ್ ಅಸ್ ಮೂವ್ ಫಾರ್ವರ್ಡ್ ಗೈಸ್. ಹಾಗಾದರೆ ಈಗ ಒಂದೇ ಒಂದು ಸಿಂಪಲ್ ಆಗಿರೋ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. 2 ಆಬ್ಜೆಕ್ಟ್ಸ್ ಇಂದ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ನ ಇಲ್ಲಿ ಅಪ್ಲೈ ಮಾಡಕ್ಕೆ ನೋಡ್ತಾ ಇದ್ದೀನಿ. ಸೊ ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಆಫ್ ನಲ್ ಪಾಯಿಂಟ್. ನಲ್ ಪಾಯಿಂಟ್ ಅಂದರೆ ಇಲ್ಲಿ ಸೈಡಿಗೆ ಬರಿತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಲ್ ಪಾಯಿಂಟ್ ಮೀನ್ಸ್ ರೈಟ್ E is equal to 0. ಏನು? ಗ್ರಾವಿಟೇಷನಲ್ ಫೀಲ್ಡ್ is equal to 0. R F is equal to 0. Gravitational force is equal to 0. ಓಕೆ. ಸೊ ಆ ಥರದ ಒಂದು ಪಾಯಿಂಟನ್ನು ನಾವು ಎಷ್ಟು ಡಿಸ್ಟೆನ್ಸ್ ಇದೆ ಫ್ರಮ್ ಕ್ಯಾಪಿಟಲ್ ಎಮ್ ಈ ಚಿತ್ರದಲ್ಲಿ ಕಂಡುಹಿಡಿಬೇಕು. ರೈಟ್. ಸೊ ಈ ಒಂದು ಸಿಸ್ಟಮಲ್ಲಿ ಕ್ಯಾಪಿಟಲ್ ಎಮ್ ಇದೆ, 4m ಇದೆ. ಈ ಎರಡರ ನಡುವೆ ಇರುವ ಡಿಸ್ಟೆನ್ಸ್ L. ಬಟ್ ನಾವು ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಲೆಟ್ಸ್ ಸೇ ಎಲ್ಲೋ ಒಂದು ಪಾಯಿಂಟ್ ಇದೆ. ರೈಟ್. ಸೊ ಆನ್ ದ ಲೈನ್ ಜಾಯ್ನಿಂಗ್ ದೀಸ್ ಟು, ಓಕೆ, ಒಂದು ಪಾಯಿಂಟ್ ಇದೆ. ಸೊ ಈ ಪಾಯಿಂಟ್, ರೈಟ್, ಐ ಆಮ್ ಪ್ಲೇಸಿಂಗ್ ಅ ಮಾಸ್ 1 kg. ಸೊ ಈ ಪಾಯಿಂಟಲ್ಲಿ ಅಸ್ಯೂಮಿಂಗ್, ಐ ಆಮ್ ಜಸ್ಟ್ ಅಸ್ಯೂಮಿಂಗ್ ಎಲ್ಲೋ ಒಂದು ಕಡೆ ನೆಟ್ ಫೀಲ್ಡ್ 0 ಇದೆ ಅಂತ ಹೇಳ್ಬಿಟ್ಟು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ. m is equal to 1 kg ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. m is equal to 1 kg ಯಾಕೆ? ಫೀಲ್ಡ್ E is equal to F by m. Observe here, E is equal to F by m. ರೈಟ್. ವೆಕ್ಟರ್ ಇಲ್ಲಿ ಬರೆಯೋದಾದರೆ ವೆಕ್ಟರ್ F, ವೆಕ್ಟರ್ E. ಬಟ್ ಇಫ್ m is equal to 1 ಇತ್ತು ಅಂದರೆ E is nothing but what? E is nothing but F. Electric field or gravitational field is equal to gravitational force on m, small m, when mass is equal to 1 kg. Clear? ಆ ಸ್ಮಾಲ್ ಎಮ್ಮಿನ ಮಾಸ್ 1 kg ಆಯಿತು ಅಂದರೆ ದಟ್ ಫೋರ್ಸ್ ಏನಿದೆ ವಿಚ್ ಇಸ್ ನಥಿಂಗ್ ಬಟ್ ಗ್ರಾವಿಟೇಷನಲ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಕ್ಲಿಯರ್ ಗೈಸ್? ಸೊ ಆ ಐಡಿಯಾನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾದರೆ ಅಬ್ಸರ್ವ್ ಮಾಡಿ, ಬಿಕಾಸ್ ಆಫ್ ಕ್ಯಾಪಿಟಲ್ ಎಮ್, ಸ್ಮಾಲ್ ಎಮ್ ಯಾವ ಕಡೆ ಅಟ್ರಾಕ್ಟ್ ಆಗುತ್ತೆ? ಕ್ಯಾಪಿಟಲ್ ಎಮ್ ಕಡೆ. ರೈಟ್. ಕ್ಯಾಪಿಟಲ್ ಎಮ್ ಕಡೆ ಅಟ್ರಾಕ್ಟ್ ಆಗುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಐಮ್ ರೈಟಿಂಗ್ ಬಿಕಾಸ್ ಆಫ್ ಕ್ಯಾಪಿಟಲ್ ಎಮ್, ಸ್ಮಾಲ್ ಎಮ್ ಈ ಕಡೆ ಅಟ್ರಾಕ್ಟ್ ಆಗ್ತಾ ಇದೆ. 4m ಇಂದ ಸ್ಮಾಲ್ ಎಮ್ ಈ ಕಡೆ ಅಟ್ರಾಕ್ಟ್ ಆಗುತ್ತೆ. ಓಕೆ. ಕ್ಲಿಯರ್? ಫರ್ ನಲ್ ಪಾಯಿಂಟ್, ರೈಟ್, ನಲ್ ಪಾಯಿಂಟ್ ಅರ್ಥ ಏನು? ನೆಟ್ ಗ್ರಾವಿಟೇಷನಲ್ ಫೀಲ್ಡ್ ಹ್ಯಾಸ್ ಟು ಬಿ 0. ಓಕೆ. ನೆಟ್ ಗ್ರಾವಿಟೇಷನಲ್ ಫೀಲ್ಡ್ ಹ್ಯಾಸ್ ಟು ಬಿ 0. ಹಾಗಾದರೆ ಇದನ್ನು ನಾನು ಎಮ್ ಅಂತ ಕರಿತಾ ಇದ್ದೀನಿ, ಇದನ್ನು E4m ಅಂತೇಳಿ ಕರಿತಾ ಇದ್ದೀನಿ. ನೆಟ್ ಫೀಲ್ಡ್ ಅಟ್ ಈ ಪಾಯಿಂಟಲ್ಲಿ ಯಾವುದೋ ಒಂದು ಪಾಯಿಂಟನ್ನು ಅಸ್ಯೂಮ್ ಮಾಡ್ತಾ ಇದ್ದೀನಿ. ಓಕೆ. ಲೆಟ್ ಅಸ್ ನೇಮ್ ಇಟ್ ಆಸ್ ಪಾಯಿಂಟ್ P. ಸೊ ಫಾರ್ ನಲ್ ಪಾಯಿಂಟ್ ಅಟ್ P, ನೆಟ್ ಗ್ರಾವಿಟೇಷನಲ್ ಫೀಲ್ಡ್ ಏನಿರಬೇಕು? 0 ಇರಬೇಕು. ಅದು ಆಗಬೇಕು ಅಂದರೆ, ರೈಟ್, ವೆಕ್ಟರ್ EM should be equal and opposite to ವೆಕ್ಟರ್ 4m. ಬಟ್ ಡೈರೆಕ್ಷನ್ ಬಗ್ಗೆ ನೀನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಫೋರ್ಸ್ ಇಸ್ ಆಲ್ವೇಸ್ ಟುವರ್ಡ್ಸ್ ಸೆಂಟರ್. ಈ ಎರಡು ಪಾಯಿಂಟ್ ಆಬ್ಜೆಕ್ಟ್ಸ್, ಓಕೆ, ದಿಸ್ m ಅಂಡ್ 4m ಆರ್ ಪಾಯಿಂಟ್ ಆಬ್ಜೆಕ್ಟ್ಸ್. ಅದರ ಸೆಂಟ್ರಿಗೆ ಇರುತ್ತೆ, ಫೋರ್ಸ್ ಆಪೋಸಿಟ್ ಇದೆ. ಬಟ್ ಫರ್ ನಲ್ ಪಾಯಿಂಟ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಮೇನ್ ಆಗಿ ಇಲ್ಲಿ ಮ್ಯಾಗ್ನಿಟ್ಯೂಡ್ ಏನಿರಬೇಕು? ಸೇಮ್ ಇರಬೇಕು. ಮ್ಯಾಗ್ನಿಟ್ಯೂಡ್ ಹ್ಯಾಸ್ ಟು ಬಿ ಸೇಮ್. ಕ್ಲಿಯರ್ ಗೈಸ್? ಹಾಗಾದರೆ ಮ್ಯಾಗ್ನಿಟ್ಯೂಡನ್ನು ಯಾವ ಥರ ಬರಿಬೋದಪ್ಪ? ಮ್ಯಾಗ್ನಿಟ್ಯೂಡ್ EM ಅನ್ನು ಫೋರ್ಸ್ ಬಿಕಾಸ್ ಆಫ್ ಕ್ಯಾಪಿಟಲ್ ಎಮ್ ಯಾರ ಮೇಲೆ? ಸ್ಮಾಲ್ ಎಮ್ ಮೇಲೆ. ಓಕೆ. ಡಿವೈಡೆಡ್ ಬೈ ಸ್ಮಾಲ್ ಎಮ್ ಬರಿಬೋದು. ರೈಟ್. ಸಿಮಿಲರ್ಲಿ ಫೋರ್ಸ್ ಬಿಕಾಸ್ ಆಫ್ 4m ಡಿವೈಡೆಡ್ ಬೈ ಸ್ಮಾಲ್ ಎಮ್. ಕರೆಕ್ಟ್. ಜಸ್ಟ್ ಮ್ಯಾಗ್ನಿಟ್ಯೂಡ್ ವೈಸ್ ಬರೀತಾ ಇರೋದ್ರಿಂದ
ಇವಾಗ ನಾನು ವೆಕ್ಟರ್ ಅನ್ನ ಬರಿತಾ ಇಲ್ಲ. ಕ್ಲಿಯರ್? ಫೋರ್ಸ್ ಬಿಕಾಸ್ ಆಫ್ ಕ್ಯಾಪಿಟಲ್ ಎಂ ಜಿ, ಕ್ಯಾಪಿಟಲ್ ಎಂ ಯಾರ ಮೇಲೆ? ಸ್ಮಾಲ್ ಎಂ ಡಿವೈಡೆಡ್ ಬೈ ಸ್ಮಾಲ್ ಎಂ, ರೈಟ್? ಡಿವೈಡೆಡ್ ಬೈ ಸ್ಮಾಲ್ ಎಂ, ನೋ, ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಹಾಗಾದ್ರೆ ಇಲ್ಲಿಂದ ಪಿ ಇಂದ ಎಮ್ಮಿಗಿರೋ ಡಿಸ್ಟೆನ್ಸ್ ಏನು? ದಟ್ ಈಸ್ ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್. ಹಾಗಾದ್ರೆ ದಿಸ್ ಡಿಸ್ಟೆನ್ಸ್ ಲೆಟ್ ಇಟ್ ಬಿ ಎಕ್ಸ್. ಓಕೆ, ದಿಸ್ ಡಿಸ್ಟೆನ್ಸ್ ಫ್ರಮ್ ಇಯರ್ ಟು ಇಯರ್ ಐ ಆಮ್ ಕಾಲಿಂಗ್ ಇಟ್ ಆಸ್ ಎಕ್ಸ್. ಹಾಗಾದ್ರೆ ಉಳಿದಿದ್ದೇನು? ಉಳಿದಿದ್ದು ಎಲ್ ಮೈನಸ್ ಎಕ್ಸ್. ಕ್ಲಿಯರ್ ಗೈಸ್? ಅಬ್ಸರ್ವ್ ಇಯರ್, ಜಿ ಎಮ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್, ರೈಟ್? ಹೋಲ್ ಡಿವೈಡೆಡ್ ಬೈ ಜಿ ಎಮ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಮ್. ಬಟ್ ಇಲ್ಲಿ ಏನಾಗ್ತಾ ಇದೆ? ದಿಸ್ ಎಮ್ ಎಮ್ ಇಸ್ ಗೆಟಿಂಗ್ ಕ್ಯಾನ್ಸಲ್ಡ್, ರೈಟ್? ಅದೇ ಥರ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡೋದಾದರೆ ಜಿ ಯಾರಿಂದ? 4m ಇಂಟು ಎಮ್ ಡಿವೈಡೆಡ್ ಬೈ L minus x, right? L minus x whole square, right? ಮಿಕ್ಕಿರುವ ಡಿಸ್ಟೆನ್ಸ್ ಇಲ್ಲಿಂದ ಕ್ಯಾಪಿಟಲ್ 4m ಗೆ ಇರುವ ಡಿಸ್ಟೆನ್ಸ್ L minus x. ಸೊ ಅದರ ಸ್ಕ್ವೇರ್ ಇಸ್ L minus x square. ಸೊ ಇಲ್ಲಿ ಅಗೇನ್ this m is getting cancelled. ಓಕೆ, mm is getting cancelled, right? mm is getting cancelled. ಸೊ ಹಾಗಾದರೆ ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಜಸ್ಟ್ ಟೇಕಿಂಗ್ ಸ್ಕ್ವೇರ್ ರೂಟ್. I'm just taking square root. Again, gm ಕೂಡ ಕ್ಯಾನ್ಸಲ್ ಆಗಿದೆ, ನೋ ನೀಡ್ ಟು ವರಿ. ಸೊ ಜಸ್ಟ್ ಸ್ಕ್ವೇರ್ ರೂಟ್ ಅನ್ನ ತಗೊಂತಾ ಇದ್ದೀನಿ. ಎಲ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ರೂಟ್ ಎಲ್ ಮೈನಸ್ ಎಕ್ಸ್. ಕ್ಲಿಯರ್? ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು 4 ಇದೆ, ಅದರ ಸ್ಕ್ವೇರ್ ರೂಟ್ ಇಸ್ 2x. ಗೈಸ್ ಏನೂ ಮಾಡಿಲ್ಲ, ಐ ಹ್ಯಾವ್ ಜಸ್ಟ್ ರಿಟನ್ ಎಲ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇತ್ತಲ್ಲಪ್ಪ, ಅದನ್ನು ಏನು ಮಾಡಿದೆ? ಸ್ಕ್ವೇರ್ ರೂಟ್ ತೊಗೊಂಡು ಎಲ್ ಮೈನಸ್ ಎಕ್ಸ್ 4ನ ಸ್ಕ್ವೇರ್ ರೂಟ್ 2 ಎಕ್ಸ್ ಸ್ಕ್ವೇರ್ನ ಸ್ಕ್ವೇರ್ ರೂಟ್ ಎಕ್ಸ್ ಅಷ್ಟೇ ಬರೆದಿರೋದಿಲ್ಲಿ. ಹಾಗಾದರೆ ಮೈನಸ್ ಎಕ್ಸನ್ನ ಆ ಕಡೆ ಕಳಿಸ್ತೀನಿ, 3x ಆಯಿತು. ಓಕೆ, ಹಾಗಾದರೆ 3x ಇಸ್ ಈಕ್ವಲ್ ಟು ವಾಟ್? 3x ಇಸ್ ಈಕ್ವಲ್ ಟು ಎಲ್. ಸೊ ವಾಟ್ ಡು ವಿ ನೀಡ್? ಎಕ್ಸ್ ವ್ಯಾಲ್ಯೂ ಏನು? ಎಕ್ಸ್ ಇಸ್ ಈಕ್ವಲ್ ಟು L by 3. Clear guys? So L by 3 is the correct answer for this question. So E small m ಇಂದ L by 3 distance ಅರ್ಥ L by 3 ಗೆ ಹತ್ರ ಇದ್ರೆ, ರೈಟ್? ಅದರ್ವೈಸ್ ಸಿ ಆಪ್ಷನಲ್ಲಿ L by 2 ಕೊಟ್ಟಿದ್ರು ಅಂದರೆ ಯು ಕಾಂಟ್ ಮಾರ್ಕ್ ಇಟ್ ಕರೆಕ್ಟ್. ಅಥವಾ ಎನಿಥಿಂಗ್ ಲೆಸ್ ದೆನ್ L by 2 ಕೊಟ್ಟಿದ್ರು ಕೂಡ ಯು ಕಾಂಟ್ ಮಾರ್ಕ್ ಇಟ್, ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್. ಆದರೆ ಎನಿಥಿಂಗ್ ಮೋರ್ ದ್ಯಾನ್ L by 2 ಕೊಟ್ಟಿದ್ರು ಅಂದರೆ ದಟ್ಸ್ ಡೆಫಿನೆಟ್ಲಿ ನಾಟ್ ಕರೆಕ್ಟ್. ಯಾಕಂದರೆ ಎರಡು ಈಕ್ವಲ್ ಮಾಸ್ ಅಲ್ಲ, ಯಾವುದು ಜಾಸ್ತಿ ಇದೆ ಮಾಸ್ 4m ಇದೆ, ಡೆಫಿನೆಟ್ಲಿ ಅದರ ಅರ್ಧದಿಂದ ದೂರಕ್ಕೆ ಇರಲೇಬೇಕು. ಸೊ ಈ ಐಡಿಯಾ ನಿಮಗೆ ಮೈಂಡಲ್ಲಿ ಬರಬೇಕು. ಸೊ ಯು ವಿಲ್ ಗೆಟ್ ಯೂಸ್ ಟು ದಿಸ್ ಟೈಪ್ ಆಫ್ ಲಾಜಿಕ್ಸ್ ವೆನ್ ಯು ಸಾಲ್ವ್ ಮೋರ್ ಪ್ರಾಬ್ಲಮ್ಸ್. ಕ್ಲಿಯರ್ ಗೈಸ್? ಐಡಿಯಾ ಕ್ಲಿಯರ್? ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ನ ಯಾವ ಥರ ಅಪ್ಲೈ ಮಾಡ್ತೀವಿ ಇನ್ ದ ಫೀಲ್ಡ್ ಕಾನ್ಸೆಪ್ಟ್. ಇಸ್ ದಟ್ ಕ್ಲಿಯರ್? ಎಸ್, ಐ ಹೋಪ್ ಇಟ್ ಈಸ್ ಕ್ಲಿಯರ್. Now, okay, fine. I told you, point masses, but definite shape ಇರೋ masses ಎರಡಕ್ಕೂ ಡಿಫ್ರೆನ್ಸ್ ಇದೆ. ಪಾಯಿಂಟ್ ಮಾಸ್ ಅಂದರೆ ಸೊ ಫೋರ್ಸ್ ಯಾವತ್ತೂ ಕೂಡ ಅದರ ಸೆಂಟ್ರಿಂದ ಆ್ಯಕ್ಟ್ ಆಗ್ತಾ ಇದೆ, ಟುವರ್ಡ್ಸ್ ಸೆಂಟ್ರ್ ಆ್ಯಕ್ಟ್ ಆಗ್ತಾ ಇದೆ. ಬಟ್ ಒಂದು ಡೆಫಿನೆಟ್ ಶೇಪ್ ಇದೆ ಅಂದರೆ, ಸೊ ಈ ಡೆಫಿನೆಟ್ ಶೇಪಲ್ಲಿ ಇನ್ಫೈನೈಟ್ ನಂಬರ್ ಆಫ್ ಮಾಸಸ್ ಇದೆ, ರೈಟ್? ಸೊ ಯಾವುದೋ ಒಂದು ಪಾಯಿಂಟ್ ಆಬ್ಜೆಕ್ಟನ್ನ ಇಲ್ಲಿ ಇಟ್ಟಾಗ ಟಾಪಲ್ಲಿ ಇರೋದು ಈ ಡೈರೆಕ್ಷನ್, ಇದು ಈ ಡೈರೆಕ್ಷನ್ ಅಟ್ರಾಕ್ಟ್ ಆಗ್ತಾ ಇರುತ್ತೆ, ರೈಟ್? ಸೊ ಆ ಕೇಸಲ್ಲಿ ನಾವು 1 by 1 ಆ್ಯಡ್ ಮಾಡ್ತಾ ಹೋಗಬೇಕು, ರೈಟ್? ಸೊ ಈ ಪ್ರಿನ್ಸಿಪಲನ್ನು, ಈ ಲಾಜಿಕ್ಕನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ನಾವು ಲೆಟ್ ಅಸ್ ಲುಕ್ ಅಟ್ ಫೀಲ್ಡ್ ಅಟ್ ಅ ಪಾಯಿಂಟ್. ಫೀಲ್ಡ್ ಅಂದಾಗ ವಾಟ್ ಆಮ್ ಐ ಟೆಲ್ಲಿಂಗ್ ಯು? ಗ್ರಾವಿಟೇಷನಲ್ ಫೀಲ್ಡ್ ಅಟ್ ಅ ಪಾಯಿಂಟ್ and the axis of a uniform rod. Okay, uniform rod. So I have a uniform rod. So on the uniform rod ide, this uniform rod enide, this is thin. Okay guys, ee point mind alli irbeku, clear age
This is given data. See, these are previous year JEE problems. ನಾನು ನಿಮಗೆ ಆಪ್ಷನ್ ಕೊಟ್ಟು ಸಾಲ್ವ್ ಮಾಡ್ತಾ ಇಲ್ಲ, ಯಾಕಂದರೆ ಆಪ್ಷನ್ ತೊಗೊಂಡು ಕನ್ಫ್ಯೂಸ್ ಆಗಬೇಡ ಮಗು. ಲೆಟ್ಸ್ ಲರ್ನ್ ಸಬ್ಜೆಕ್ಟಿವ್ಲಿ ಫಸ್ಟ್. ಸಬ್ಜೆಕ್ಟಿವ್ಲಿ ಕಲಿತು ನಂತರ ಅರ್ಥ ಆದಮೇಲೆ ವಿ ಕ್ಯಾನ್ ಸಾಲ್ವ್ ಪ್ರಾಬ್ಲಮ್ಸ್. ಓಕೆ, ದಿಸ್ ಈಸ್ ಹೌ ವಿ ಬಿಲ್ಡ್ ಅವರ್ ಥಿಯರಿ. ಸೊ ಒಂದು ಥಿನ್ ಯೂನಿಫಾರ್ಮ್ ರಾಡ್ ಇದೆ. ಥಿನ್ ಅಂದರೆ ಏನಪ್ಪ? ದಿಸ್ ಡಿಸ್ಟೆನ್ಸ್ ಇಸ್ ನೆಗ್ಲಿಜಿಬಲ್. ಓಕೆ, ಸೊ ದಿಸ್ ಡಿಸ್ಟೆನ್ಸ್ ಇಸ್ ನೆಗ್ಲಿಜಿಬಲ್. ಸರ್ ಹಾಗಾದರೆ ಯಾಕೆ ಸರ್ ಬರೆದಿದ್ದೀರಾ? ನಿಮಗೆ ಕಾಣಲಿ ಅಂತ ಬರೆದಿರೋದು. ಓಕೆ, ಸೊ ಹಾಗಾದರೆ ಇದರ ಆಕ್ಸಿಸ್ ಎಲ್ಲಿದೆ? ಇದರ ಆಕ್ಸಿಸ್ ಇದು. ಓಕೆ, ದಿಸ್ ಇಸ್ ಆಕ್ಸಿಸ್. ಆಕ್ಸಿಸ್. ಓಕೆ, ದಿಸ್ ಇಸ್ ಆಕ್ಸಿಸ್. ದಿಸ್ ಇಸ್ ಥಿನ್ ಯೂನಿಫಾರ್ಮ್ ರಾಡ್. ಇದರ ಮಾಸ್ ಕ್ಯಾಪಿಟಲ್ ಎಮ್. ಓಕೆ, ಇದರ ಲೆಂತ್ ಕ್ಯಾಪಿಟಲ್ ಎಲ್. ಓಕೆ, ದಿಸ್ ಮಾಸ್ ಇಸ್ ಕ್ಯಾಪಿಟಲ್ ಎಮ್, ಲೆಂತ್ ಕ್ಯಾಪಿಟಲ್ ಎಲ್, ಸರ್ಫೇಸ್ ಲೀನಿಯರ್ ಮಾಸ್ ಡೆನ್ಸಿಟಿ ಲ್ಯಾಂಬ್ಡಾ. ಮಾಸ್ ಪರ್ ಲೆಂತ್ ಏನಿದೆ ದಟ್ ಈಸ್ ಲ್ಯಾಂಬ್ಡಾ, ನಾಟ್ ಸರ್ಫೇಸ್, ಲೀನಿಯರ್. ಓಕೆ, ಸೊ ದಟ್ ಈಸ್ ದ ಗಿವನ್ ಇನ್ಫಾರ್ಮೇಶನ್. ಇಲ್ಲಿ ಏನಿದೆ? ವಿ ನೀಡ್ ಟು ಕ್ಯಾಲ್ಕುಲೇಟ್ ಫೀಲ್ಡ್ ಅಟ್ ಆ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್, ಆ ಪಾಯಿಂಟ್ ಆನ್ ದ ಆಕ್ಸಿಸ್. ಈ ಆಕ್ಸಿಸ್ ಮೇಲೆ ಅಟ್ ಅ ಪಾಯಿಂಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಫೀಲ್ಡ್. ಈ ಪಾಯಿಂಟಲ್ಲಿ ಐ ನೀಡ್ ಟು ಕ್ಯಾಲ್ಕುಲೇಟ್ ಫೀಲ್ಡ್. ದಿಸ್ ಈಸ್ ದ ಕ್ವಶನ್. ಸಬ್ಜೆಕ್ಟಿವ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಗೈಸ್ ಅಬ್ಸರ್ವ್, ಈ ಪಾಯಿಂಟ್ ಪಿ ಏನಿದೆ ಒಂದು ಎಂಡ್ ಆಫ್ ದ ರಾಡಿಂದ, ಸೊ ಇಲ್ಲಿಂದ ಇಲ್ಲಿ ತನಕ ಇದರ ಡಿಸ್ಟೆನ್ಸ್ ಏನಿದೆ ಅಂದರೆ ದಿಸ್ ಇಸ್ ಎ. ದಿಸ್ ಡಿಸ್ಟೆನ್ಸ್ ಇಸ್ ಎ. ಕ್ಲಿಯರ್ ಗೈಸ್? ದಿಸ್ ಈಸ್ ದ ಗಿವನ್ ಇನ್ಫಾರ್ಮೇಶನ್. ಇಲ್ಲಿ ತನಕ ನಾನು ನಿಮಗೆ ಏನನ್ನೂ ಟೀಚ್ ಮಾಡಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ದ ಪ್ರಾಬ್ಲಮ್. ಓಕೆ ಗೈಸ್, ದಿಸ್ ಇಸ್ ದ ಪ್ರಾಬ್ಲಮ್. ಯೂನಿಫಾರ್ಮ್ ರಾಡ್ ಇದೆ, ಥಿನ್ ಯೂನಿಫಾರ್ಮ್ ರಾಡ್ ಇದೆ. ಅದರ ಆಕ್ಸಿಸ್ ಮೇಲೆ ಯು ನೀಡ್ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಫೀಲ್ಡ್. ಬಟ್ ಒನ್ ಎಂಡಿಂದ ಇರುವ ಡಿಸ್ಟೆನ್ಸ್ ಏನು? ಒನ್ ಎಂಡಿಂದ ಇರುವ ಡಿಸ್ಟೆನ್ಸ್ ಎ. ಓಕೆ, ಸೊ ವಿ ನೀಡ್ ಟು ಕ್ಯಾಲ್ಕುಲೇಟ್ ಫೀಲ್ಡ್ ಅಟ್ ಪಿ. ಕ್ಲಿಯರ್ ಗೈಸ್? ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಅಸ್ಯೂಮಿಂಗ್ ದಟ್ ಅಟ್ ಪಾಯಿಂಟ್ ಪಿ ಏನು ಅಸ್ಯೂಮ್ ಮಾಡ್ತಾ ಇದ್ದೀನಿ? ಐ ಆಮ್ ಜಸ್ಟ್ ಅಸ್ಯೂಮಿಂಗ್ ದಟ್ ದೇರ್ ಇಸ್ ಅ ಪಾಯಿಂಟ್ ಆಬ್ಜೆಕ್ಟ್ ಇದೆ ಅಂತೇಳಿ ಅಸ್ಯೂಮ್ ಮಾಡ್ತಾ ಇದ್ದೀನಿ. whose mass small m but value ಏನು 1 kg. ಯಾಕಂದ್ರೆ ವ್ಯಾಲ್ಯೂ 1 kg ಇತ್ತು ಅಂದ್ರೆ ಫೋರ್ಸ್ ಇಸ್ ನಥಿಂಗ್ ಬಟ್ ಫೀಲ್ಡ್, ರೈಟ್? ಸೊ ದಟ್ ಈಸ್ ದ ಲಾಜಿಕ್ ಐ ಆಮ್ ಯೂಸಿಂಗ್ ಹಿಯರ್. m is equal to 1 kg, ರೈಟ್? ಸೊ ಇಲ್ಲಿ ಗೈಸ್ ಅಬ್ಸರ್ವ್ ಮಾಡಬೇಕು. ದಿಸ್ m ಈ ಸೈಡ್ ಆಫ್ ದ ಮಾಸ್ ಏನಿದೆ ರಾಡು ಕ್ಲೋಸರ್ ಟು ಸ್ಮಾಲ್ m, ಸೊ ಫೋರ್ಸ್ ಜಾಸ್ತಿ ಇರುತ್ತೆ. ಬಟ್ ಇಫ್ ಯು ಕಂಪೇರ್ ದಿಸ್ ಎಂಡ್ ಆಫ್ ದ ರಾಡ್, ಈ ಎಂಡ್ ಆಫ್ ದ ರಾಡನ್ನು ಅಬ್ಸರ್ವ್ ಮಾಡಿದರೆ, ರೈಟ್, ಈ ಮಾಸ್ ಏನು ಮಾಡುತ್ತೆ? ತುಂಬ ಜಾಸ್ತಿ ಫೋರ್ಸಿಂದ ಅಟ್ರಾಕ್ಟ್ ಮಾಡುತ್ತೆ. ಬಟ್ ಈ ಮಾಸ್ ಏನು ಮಾಡುತ್ತೆ? ತುಂಬ ಕಡಿಮೆ ಫೋರ್ಸಿಂದ ಅಟ್ರಾಕ್ಟ್ ಮಾಡುತ್ತೆ. ಯಾಕಂದರೆ ಅದು ದೂರ ಇದೆ, ರೈಟ್? ಸೊ ಐ ಕ್ಯಾನಾಟ್ ಸೇ ಎಫ್ ಇಸ್ ಈಕ್ವಲ್ ಟು ಸಿಂಪ್ಲಿ, ರೈಟ್, ಇ is equal to, because mass is 1, f by m is equal to simply g, ಇದರ ಮಾಸ್ ಕ್ಯಾಪಿಟಲ್ m by L square, something like that. ಹೇಳೋಕ್ಕಾಗಲ್ಲ, ಡೈರೆಕ್ಟ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಡಿಫ್ರೆಂಟ್ ಪಾರ್ಟ್ಸ್ ಹ್ಯಾಸ್ ಡಿಫ್ರೆಂಟ್ ಇನ್ಫ್ಲೂಯೆನ್ಸ್. ಅದಕ್ಕೋಸ್ಕರ ಏನು ಮಾಡಬೇಕು? ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ನ ಬಳಸ್ಕೊಂಡು ನಾನೇನು ಮಾಡಬೇಕು? ಎಲ್ಲವನ್ನೂ ಆ್ಯಡ್ ಮಾಡಬೇಕು. ಐ ನೀಡ್ ಟು ಆ್ಯಡ್ ದಿಸ್ ಒನ್, ದಿಸ್ ಒನ್, ದಿಸ್ ಒನ್, ದಿಸ್ ಒನ್, ಎಲ್ಲವನ್ನೂ ಫೀಲ್ಡನ್ನು ಆ್ಯಡ್ ಮಾಡಬೇಕು. ಯಾಕಂದರೆ ವಿ ಆರ್ ಕ್ಯಾಲ್ಕುಲೇಟಿಂಗ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ಓಕೆ, ಕ್ಲಿಯರ್ ಗೈಸ್? ಬಟ್ ಯೂನಿಫಾರ್ಮ್ ರಾಡ್, ಥಿನ್ ಯೂನಿಫಾರ್ಮ್ ರಾಡ್, ರೈಟ್, ಆ ಎಲ್ಲವನ್ನೂ ಆ್ಯಡ್ ಮಾಡಬೇಕು ಅಂದರೆ ಹೌ ಮೆನಿ ಪಾರ್ಟ್ಸ್ ಆರ್ ದೇರ್? ಇನ್ಫೈನೈಟ್ ಪಾರ್ಟ್ಸ್ ಆರ್ ದೇರ್. ಸೊ ಇನ್ ದ್ಯಾಟ್ ಕೇಸ್ ಐ ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ಇಂಟಿಗ್ರೇಷನ್, ರೈಟ್? ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಐ ಆಮ್ ಡೂಯಿಂಗ್ ಸಿಂಪಲ್ ಕನ್ಸಿಡರೇಷನ್ ವಿಚ್ ಈಸನ್ಸ್ ಯುವರ್ ಪ್ರಾಬ್ಲಮ್. ಐ ಆಮ್ ಅಸ್ಯೂಮಿಂಗ್, ಏನು ಮಾಡ್ತಾ ಇದ್ದೀನಿ? ಅಸ್ಯೂಮಿಂಗ್ ಅ ಸ್ಮಾಲ್ ಸ್ಟ್ರಿಪ್ ಆಫ್ ಮಾಸ್ dm. okay, I'm just assuming dm mass. This is dm mass. okay, at a distance ಎಷ್ಟಿದೆ? at a distance x from this point. okay, ಇಲ್ಲಿಂದ
ಪಾಯಿಂಟ್ ಪಿ ಇಂದ ಆ ಡಿ ಎಮ್ ಎ ಮಾಸ್ಗೆ ಇರುವ ಡಿಸ್ಟೆನ್ಸ್ ಏನು ಗೊತ್ತಾ, ದಿಸ್ ಇಸ್ ಎಕ್ಸ್. ಕ್ಲಿಯರ್ ಗೈಸ್? ಅಂಡ್ ಈ ಡಿ ಎಮ್ ಇನ ಲೆಂತ್ ಏನಿದೆ, ದಿಸ್ ಇಸ್ ಡಿ ಎಕ್ಸ್. ಕ್ಲಿಯರ್ ಗೈಸ್? ಇಸ್ ದಟ್ ಕ್ಲಿಯರ್? ಇಯರ್ ಐ ಆಮ್ ರೈಟಿಂಗ್ ಫಸ್ಟ್ ಪಾಯಿಂಟ್, ಐ ಆಮ್ ರೈಟಿಂಗ್ ರೈಟ್ ಲ್ಯಾಂಬ್ಡಾ. ವಾಟ್ ಈಸ್ ಲ್ಯಾಂಬ್ಡಾ? ಮಾಸ್ ಬೈ ಲೆಂತ್, ರೈಟ್? ಅಥವಾ ಐ ಕ್ಯಾನ್ ಆಲ್ಸೋ ರೈಟ್ ಇದು ಯೂನಿಫಾರ್ಮ್ ಆಗಿರೋದ್ರಿಂದ ಡಿ ಎಮ್ ಬೈ ಡಿ ಎಕ್ಸ್. ಕ್ಲಿಯರ್? ಇಸ್ ಇಸ್ ಕ್ಲಿಯರ್? ಜಸ್ಟ್ ಲೀನಿಯರ್ ಮಾಸ್ ಡೆನ್ಸಿಟಿನ ಬರೆದು ಇಟ್ಕೊಂಡಿದ್ದೀನಿ, ರೈಟ್? ನೌ ಐ ಅಬ್ಸರ್ವ್. ಓಕೆ, ಅಬ್ಸರ್ವ್ field because of dm, right? Field because of dm, field due to dm. Okay, so small dm small irodrinda small field due to dm adana nanu de, d andre small, de. Okay, adana represent ಮಾಡ್ತಾ ಇದೀನಿ. de ನ ಯಾವ ತರ ಬರಿಬಹುದು? We can write g mm divided by r square. Capital M, ಇಲ್ಲಿ capital M ಯಾರು? dm. Okay, capital M is dm. Small m ಯಾರು? 1 kg divided by distance ಏನು? x square, right? x square, right? That is the assumption we are taking. Clear guys? Right? So d ನ ಬರೆದಿದ್ದೀನಿ, right? This is g dm by x square, small electric field. But if you want complete electric field, small gravitational field, okay, small gravitational field, for total gravitational field, oh no, something is wrong on the board right now. For total gravitational field, ಏನು ಮಾಡಬೇಕು? I can integrate. ಸೊ ಈ ಎಲ್ಲ ಸ್ಮಾಲ್ ಡಿ ಎಮ್ಗಳನ್ನ ಫೀಲ್ಡನ್ನು ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ? ಟೋಟಲ್ ಫೀಲ್ಡ್ ಸಿಗುತ್ತೆ, ರೈಟ್? ಸೊ ಟೋಟಲ್ ಗ್ರಾವಿಟೇಷನಲ್ ಫೀಲ್ಡ್ E is equal to, right, integration of d, right? But ಎಲ್ಲಿಂದ ಎಲ್ಲಿಗೆ? From E point, right? So this is A point, right? So if this is 0 ಆದರೆ this is A, right? ಇಲ್ಲಿಂದ dm ಅನ್ನು ನಾನು ಕೌಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ. dm, right? I am counting till where? Till I am counting this point which is a plus l. ಕ್ಲಿಯರ್? ಯಾವ ಥರ ಲಿಮಿಟ್ಸನ್ನು ಅಪ್ಲೈ ಮಾಡ್ತಿದ್ದೀನಿ ಅನ್ನೋದನ್ನು ಕ್ಲಿಯರ್ ಆಗಿ ಇಟ್ಕೋಬೇಕು. a to a plus l, ರೈಟ್? ಸೊ ಇಂಟಿಗ್ರೇಷನ್ ಆಫ್ ಡಿ ಇ. ಸೊ ಲಿಮಿಟ್ಸ್ a to a plus l, ಡಿ ಇ ಏನಂತ ಬರದೆ? ಜಿ ಡಿ ಎಮ್ ಬೈ ಎಕ್ಸ್ ಸ್ಕ್ವೇರ್, ಜಿ ಡಿ ಎಮ್ ಬೈ ಎಕ್ಸ್ ಸ್ಕ್ವೇರ್. ಬಟ್ ಡಿ ಎಮ್ನ ಏನಂತ ಬರಿಬೋದು? ರೈಟ್, ಡಿ ಎಮ್ is nothing but, observe here, lambda into dx ಅಂತೇಳಿ ಬರಿಬೋದು. ಓಕೆ, lambda into dx. ಸೊ g into lambda dx divided by x square. ಇಲ್ಲಿ g constant, lambda constant, take it out of the integration. g lambda ಮಿಕ್ಕಿದ್ದೇನು? integration of dx divided by x square. limits a to a plus l. Clear guys? Now integration of 1 by x square ಯಾವ ಥರ ಮಾಡ್ಬೋದು? I know ನಾವು ಆಲ್ರೆಡಿ ಮಾಡಿದ್ದೀವಿ ಇದನ್ನು. ಸೊ g lambda integration of 1 by x square ಅನ್ನು ಏನಂತ ಬರಿಬೋದು? x to the power minus 2 ಅಂತ ಬರಿಬೋದು, ರೈಟ್? dx using the identity integration of x to the power n is equal to x to the power n is equal to x to the power n plus 1 by n plus 1, right? Apply that. g lambda, so x to the power minus 2 plus 1 divided by minus 2 plus 1. So limits ಎಲ್ಲಿಂದ ಎಲ್ಲಿಗೆ? a to a plus l, same old thing. So now ಇಲ್ಲಿ ಆ ಡಿನಾಮಿನೇಟರ್ ಇರೋ ಮೈನಸ್ನ ಹೊರಗಡೆ ತೆಗೆದಿಲ್ಲೇ ಬರೆದು ಬಿಡ್ತಾ ಇದ್ದೀನಿ. ಮೈನಸ್
ಜಿ ಲ್ಯಾಂಬ್ಡಾ ಕಾನ್ಸ್ಟೆಂಟ್ ಇತ್ತು. ಸೊ ಮಿಕ್ಕಿದ್ದೇನು 1/x ಲಿಮಿಟ್ a to a plus l. Now apply the limits. Upper limit minus lower limit minus gm. Upper limit ಏನಪ್ಪ, x ಜಾಗಕ್ಕೆ ಅಪ್ಪರ್ ಲಿಮಿಟ್ ಹಾಕೋ a plus l. ಲೋವರ್ ಲಿಮಿಟ್ ಏನಪ್ಪ, ಜಸ್ಟ್ a, ರೈಟ್. ಸೊ ಹಾಗಾದರೆ ಇಲ್ಲಿ ಸಿಂಪ್ಲಿಫೈ ಮಾಡೋಣ, ಜಸ್ಟ್ ಸಿಂಪ್ಲಿಫೈ ಮಾಡೋಣ. ಮೈನಸ್ ಜಿ, ನಾಟ್ ಜಿ ಎಮ್. ಸೊ ದಿಸ್ ಇಸ್ ಜಿ ಲ್ಯಾಂಬ್ಡಾ. ಓಕೆ, ಬಿ ಕ್ಲಿಯರ್ ವಿತ್ ದಟ್. ಜಿ ಲ್ಯಾಂಬ್ಡಾ ಮೈನಸ್ ಜಿ ಲ್ಯಾಂಬ್ಡಾ, ಕ್ಲಿಯರ್, ರೈಟ್, ಕರೆಕ್ಟಾ? ಜಿ ಲ್ಯಾಂಬ್ಡಾ. ಸೊ ಡಿ ಎಮ್ ಅನ್ನು ಲ್ಯಾಂಬ್ಡಾ ಡಿ ಎಕ್ಸ್ ಅಂತ ಬರೆದಿದ್ದು ನಾವು, ಕ್ಲಿಯರ್. ಸೊ ಅದಕ್ಕೋಸ್ಕರ ಜಿ ಲ್ಯಾಂಬ್ಡಾ. ಹಾಗಾದರೆ ಸಿಂಪ್ಲಿಫೈ ಮಾಡ್ತೀನಿ ಅಂದರೆ ಎಲ್ ಸಿ ಎಮ್ ಎ ಪ್ಲಸ್ ಎಲ್ ಇಂಟು ಎ. ಇಲ್ಲಿ ಎ ಪ್ಲಸ್ ಎಲ್ ಇಂಟು ಎನ ಎಲ್ ಸಿ ಎಮ್ ಮಾಡಿರೋದ್ರಿಂದ ಸೊ ಯರ್ ವಿ ಹ್ಯಾವ್ ಎ ಮೈನಸ್, ಸೊ ಇಲ್ಲಿ ಎ ಪ್ಲಸ್ ಎಲ್, ರೈಟ್, ಎ ಪ್ಲಸ್ ಎಲ್. ಸೊ ಹಾಗಾದರೆ ಇಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ, ವಿ ಹ್ಯಾವ್ ಗೆಟ್ಟಿಂಗ್ ಎ ಕ್ಯಾನ್ಸಲ್ಡ್, ಎ ಕ್ಯಾನ್ಸಲ್ ಆಗ್ತಾ ಇದೆ, ರೈಟ್. ಸೊ ಮೈನಸ್ ಜಿ ಲ್ಯಾಂಬ್ಡಾ, ಉಳಿದಿದ್ದೇನು, ಉಳಿದಿದ್ದು ಮೈನಸ್ ಎಲ್ ಡಿವೈಡೆಡ್ ಬೈ minus L divided by, right? So this is A plus L into A, A plus L into A. But lambda ಏನು, lambda ಏನು, capital M divided by length, right? So ಅದನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. G lambda L, lambda is nothing but capital M divided by L, right? Capital M divided by L. ಹಾಗಾಗಿ I can write E at the end. ಏನಂತ ಬರಿಬೋದು, E is simply LL cancels, GM divided by A into A plus L. Clear guys? ಇಲ್ಲಿ electric gravitational field value ಏನು ಬರ್ತಾ ಇದೆ, GM divided by A into A plus L. So this would be the correct answer for a rod, uniform rod. But ಆನ್ಸರ್ ಇಂಪಾರ್ಟೆಂಟ್ ಅಲ್ಲ, ಯಾವ ಥರ ಮಾಡಿದೆ ಅನ್ನೋದು ಇಂಪಾರ್ಟೆಂಟು. ಏನು ಕಲಿಸಿದೆ ನಾನಿಲ್ಲಿ ಆ್ಯಕ್ಚುಲಿ ನಿಮಗೆ, ಸೊ ಈ ಒಂದು ಎಕ್ಸ್ಟೆಂಡೆಡ್ ಆಬ್ಜೆಕ್ಟಿನ ಗ್ರಾವಿಟೇಷನಲ್ ಫೀಲ್ಡ್ ಹೇಳ್ಬೇಕು ಅಂದರೆ ಸೊ ಸ್ಮಾಲ್ ಮಾಸಸ್ ಆಗಿ ಡಿವೈಡ್ ಮಾಡ್ಕೋಬೇಕು. ಆ್ಯಂಡ್ ಈ ಲೆಂತ್ ಮ್ಯಾಟ್ರ್ ಆಗಲ್ಲ, ಅದಕ್ಕೆ ಬರೆದಿರೋದು ತಿನ್ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲದನ್ನು ಒಟ್ಟಿಗೆ ಆ್ಯಡ್ ಮಾಡಬೇಕು. ಒಟ್ಟಿಗೆ ಆ್ಯಡ್ ಮಾಡೋದು ಕಷ್ಟ, ಬಟ್ ಇಂಟಿಗ್ರೇಷನ್ನ ಬಳಸ್ಕೊಂಡು ಯು ಕ್ಯಾನ್ ಡೂ ದ್ಯಾಟ್, ರೈಟ್? ಅದನ್ನೇ ನಾವಿಲ್ಲಿ ಮಾಡಿದ್ದು. ಕ್ಲಿಯರ್ ಗೈಸ್? ಸೊ ಅದೇ ಲಾಜಿಕ್ಕನ್ನು ಇನ್ನೊಂದ್ಸಲ ಅಪ್ಲೈ ಮಾಡ್ತಾ ಇದ್ದೀನಿ. ಇನ್ನೊಂದು ಆಬ್ಜೆಕ್ಟನ್ನು ತೊಗೊಂಡು ನೀವಿಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಹಾಗಾದರೆ ಪಾಯಿಂಟ್ ಪಿ ಯಲ್ಲಿ ಫೋರ್ಸ್ ಯಾವ ಡೈರೆಕ್ಷನಲ್ಲಿ ಇರುತ್ತೆ? ಈ ಡಿ ಎಮ್ ಇಂದ ಫೋರ್ಸ್ ಇಸ್ ಇನ್ ದಿಸ್ ಡೈರೆಕ್ಷನ್, ರೈಟ್? ಡಿ ಎಮ್ ಇಂದ ಫೋರ್ಸ್ ಈ ಡೈರೆಕ್ಷನಲ್ಲಿತ್ತು, ಈ ಡಿ ಎಮ್ ಇಂದ ಫೋರ್ಸ್ ಈ ಡೈರೆಕ್ಷನಲ್ಲಿತ್ತು, ರೈಟ್? ಸೊ ಈ ಡಿ ಎಮ್ ಇಂದ ಫೋರ್ಸ್ ಈ ಡೈರೆಕ್ಷನಲ್ಲಿತ್ತು. ಈ ಎಲ್ಲ ಫೋರ್ಸಸ್ಸನ್ನು ಆ್ಯಡ್ ಮಾಡಿ ಟೋಟಲ್ ಮಾಸಿಂದ ಡಿವೈಡ್ ಮಾಡಿ ಬಂದಿದ್ದ ವ್ಯಾಲ್ಯೂನೇ ಏನಪ್ಪ, ಇಸ್ ನಥಿಂಗ್ ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಗ್ರಾವಿಟೇಷನಲ್ ಫೀಲ್ಡ್ ಅಟ್ ದಟ್ ಪಾಯಿಂಟ್, ರೈಟ್? ಸೊ ಗ್ರಾವಿಟೇಷನಲ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಕ್ಲಿಯರ್? ಸೊ ಇನ್ನೊಂದು ಆಬ್ಜೆಕ್ಟನ್ನು ಕೊಡ್ತಾ ಇದ್ದೀನಿ, ಫೀಲ್ಡ್ ಅಟ್ ಅ ಪಾಯಿಂಟ್ ಅಂದ ಆಕ್ಸಿಸ್ ಆಫ್ ಅ ಯೂನಿಫಾರ್ಮ್ ರಿಂಗ್. ಸೊ ಈ ಎಲ್ಲ ಎಕ್ಸಸೈಸ್ನ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಯು ಶುಡ್ ನೋ ಹೌ ಟು ಸಾಲ್ವ್ ಪ್ರಾಬ್ಲಮ್ಸ್ by yourself. Every problem will be different. So problem solving methodology na subjective questions use ಮಾಡಿಕೊಂಡು ಕಲಿಬೇಕು, ರೈಟ್? ಸೊ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಅ ಯೂನಿಫಾರ್ಮ್ ರಿಂಗ್. ಹಾಗಾದರೆ ಒಂದು ರಿಂಗನ್ನು ತಗೊಳ್ಳೋಣ. ಐ ಹ್ಯಾವ್ ಅ ರಿಂಗ್, ಸಿ ವಿ ಹ್ಯಾವ್ ಅ ರಿಂಗ್. ಕ್ಲಿಯರ್ ಗೈಸ್? ಸೊ ಈ ರಿಂಗ್ ಇಸ್ ಅ ಥಿನ್ ಯೂನಿಫಾರ್ಮ್ ರಿಂಗ್, ಅಂದರೆ ಅದರ ಥಿಕ್ನೆಸ್ ಏನಿದೆ ಕಡಿಮೆ ಇದೆ, ರೈಟ್? ಸೊ ಸರ್ ಹಾಗಾದರೆ ಇದರ ಆಕ್ಸಿಸ್ ಏನು ಸರ್? ದಿಸ್ ಇಸ್ ದ ಆಕ್ಸಿಸ್, ಓಕೆ? ಇದು ಆಕ್ಸಿಸ್, ಓಕೆ? ಇದು ಇದರ ಆಕ್ಸಿಸ್, ರೈಟ್ ಗೈಸ್? ಈ ರಿಂಗಿನ ಮಾಸ್ ಏನಿದೆ, ದಿಸ್ ಹ್ಯಾಸ್ ಮಾಸ್ ಎಮ್, ರೈಟ್? ಮಾಸ್ ಎಮ್, ಲೀನಿಯರ್ ಮಾಸ್ ಡೆನ್ಸಿಟಿ ಲ್ಯಾಂಬ್ಡಾ ಅಂಡ್ ರೇಡಿಯಸ್ ಬಂದು ಆರ್, ಓಕೆ? ಇದರ ರೇಡಿಯಸ್ ಏನಿದೆ ಆರ್. ದೀಸ್ ಆರ್ ದ ಗಿವನ್ ಡೇಟಾ,
ಓಕೆ, ನಾವಿಲ್ಲಿ ಏನನ್ನ ಕಂಡುಹಿಡಿಬೇಕಪ್ಪ ಅಂದರೆ ಫೀಲ್ಡ್ ಅಟ್ ಅ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್, ವೇರ್ ಆನ್ ದ ಆಕ್ಸಿಸ್ ಆಫ್ ದ ರಿಂಗ್. ಓಕೆ, ಲೆಟ್ ಅಸ್ ಟೇಕ್ ಅ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಅ ರಿಂಗ್. ಯಾವುದೋ ಒಂದು ಜನರಲ್ ಪಾಯಿಂಟ್ ಪಿ ಅನ್ನು ತಗೊಂಡೆ. ಈ ಪಾಯಿಂಟ್ ಪಿ ಅಲ್ಲಿ ಬಿಕಾಸ್ ಆಫ್ ದಿಸ್ ರಿಂಗ್ ಎಷ್ಟಿದೆ ಫೀಲ್ಡು ಅಂತ ಹೇಳಬೇಕು. ಸರ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಇದೆ ಸರ್, ಇದು ಕ್ಯಾಪಿಟಲ್ ಎಮ್, ದಿಸ್ ಸ್ಮಾಲ್ ಎಮ್ ಅಟ್ರಾಕ್ಟ್ಸ್. ನೋ, ಡೋಂಟ್ ಡೂ ದಟ್ ಮಿಸ್ಟೇಕ್. ದಿಸ್ ರಿಂಗ್ ಇಸ್ ನಾಟ್ ಅ ಪಾಯಿಂಟ್ ಆಬ್ಜೆಕ್ಟ್. ಈ ಪಾರ್ಟ್ ಈ ಡೈರೆಕ್ಷನ್ ಅಟ್ರಾಕ್ಟ್ ಮಾಡ್ತಾ ಇದೆ, ಈ ಪಾರ್ಟ್ ಈ ಡೈರೆಕ್ಷನ್ ಅಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಜಸ್ಟ್ ಸೇ ಆ ಡೈರೆಕ್ಷನ್ ಅಲ್ಲಿ ಇದೆ, ಎಲ್ಲ ಮಾಸ್ ಕಡೆನೆ ಸೆಂಟರ್ ಕಡೆ ಇದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾವು ರಿಂಗ್ ಏನಿದೆ ಇಸ್ ಎನ್ ಎಕ್ಸ್ಟೆಂಡೆಡ್ ಆಬ್ಜೆಕ್ಟ್. ಐಡಿಯಾ ಬಳಸಬೇಕು. ಸ್ಮಾಲ್ 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 ಪಾಯಿಂಟ್ ಆಬ್ಜೆಕ್ಟ್ಸನ್ನ ಐಡೆಂಟಿಫೈ ಮಾಡಿ ಆ್ಯಡ್ ಮಾಡ್ತಾ ಹೋಗಬೇಕು. ಕ್ಲಿಯರ್? ಅದೇನೇ ನಾನು ಇವಾಗ ಮಾಡೋದು. ಓಕೆ, ಸೊ ಇಲ್ಲಿ ಸಿ ಗೈಸ್ ಪಾಯಿಂಟ್ ಪಿ ಇದೆ, ರೈಟ್? ಸೊ ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಐಡೆಂಟಿಫೈಯಿಂಗ್ ಅ ಸ್ಮಾಲ್ ಮಾಸ್ ಡಿ ಎಮ್. ಸೊ ಇಲ್ಲೆಲ್ಲೋ ಒಂದು ಸ್ಮಾಲ್ ಮಾಸು ಡಿ ಎಮ್ ಅನ್ನು ನೋಟ್ ಮಾಡ್ಕೊತಾ ಇದ್ದೀನಿ. ವಾಟ್ ಈಸ್ ದಿಸ್? ಡಿ ಎಮ್ ಮಾಸ್. ಓಕೆ ಸರ್, ಹಾಗಾದರೆ ಇದರ ಥಿಕ್ನೆಸ್ ಏನು? ಅದರ ಥಿಕ್ನೆಸ್ is very small. Okay, this is a thin rod, thin ring. This is a thin uniform ring. Thickness illa, just slight ದಾರದ ಥರ ಇರೋ ರಿಂಗ್. ಓಕೆ ರೈಟ್? ಸೊ ಈ ಪಾಯಿಂಟಲ್ಲಿ ನಾವು ಗ್ರಾವಿಟೇಷನಲ್ ಫೀಲ್ಡ್ ಎಷ್ಟಿದೆ ಅಂತೇಳಿ ಕಂಡುಹಿಡಿಬೇಕು. ಅಂದರೆ ಏನು ಮಾಡಬೇಕು? ಪಿ ಹತ್ರ ಯು ಶುಡ್ ಪ್ಲೇಸ್ ಎಮ್ ಇಸ್ ಈಕ್ವಲ್ ಟು 1 kg. ಪಿ ಪಾಯಿಂಟಲ್ಲಿ 1 kg ಮಾಸನ್ನು ಇಡಬೇಕು. ಯಾಕಂದರೆ 1 kg ಮಾಸನ್ನು ಇಟ್ಟರೆ ಫೋರ್ಸ್ ಇಸ್ ನಥಿಂಗ್ ಬಟ್ ಫೀಲ್ಡ್. ಕರೆಕ್ಟ್? ಸೊ ಫೋರ್ಸ್ ಇಸ್ ನಥಿಂಗ್ ಬಟ್ ಫೀಲ್ಡ್. ಆಗ ಈ ಡಿ ಎಮ್ ಇಂದ ಎಮ್ ಮೇಲೆ ಎಷ್ಟು ಅಟ್ರಾಕ್ಷನ್ ಇದೆ, ಎಷ್ಟು ಫೋರ್ಸ್ ಇದೆ ಅಂತೇಳಿ ಬರಿತಾ ಇದ್ದೀನಿ. ರೈಟ್? ಸೊ ಫೀಲ್ಡ್ ಡ್ಯೂ ಟು ಡಿ ಎಮ್ ಆನ್ ವಾಟ್? ಆನ್ m is equal to 1 kg. ರೈಟ್? ಸೊ ಡಿ ಎಮ್ ಇಸ್ ಸ್ಮಾಲ್ ಇರೋದ್ರಿಂದ ಅದನ್ನು ನಾನು ಸ್ಮಾಲ್ ಫೀಲ್ಡ್ ಅಂತೇಳಿ ಬರಿತಾ ಇದ್ದೀನಿ. ಹಾಗಾದರೆ ಡಿ ಇ ಫೀಲ್ಡ್, ಲೆಟರ್ ಇ. ಸೊ ಡಿ ಇ ಸ್ಮಾಲ್ ಫೀಲ್ಡ್, ಡಿ ಇ. ಡಿ ಇ ಇಸ್ ಈಕ್ವಲ್ ಟು ಯಾವ ಥರ ಬರಿಬೋದು? ಡಿ ಇ ಇಸ್ ಈಕ್ವಲ್ ಟು ಜಿ ಎಮ್ ಎಮ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್ divided by mass. Right? So ಇಲ್ಲಿ mass ಅನ್ನು 1 kg ಇಟ್ಟಿರೋದ್ರಿಂದ I can simply write GDM divided by distance square. Right? So distance square r square. No, you have to look at the diagram and substitute values. So ಇಲ್ಲಿ this radius r ಇದೆ, but given data ಏನಿದೆ ಅಂದರೆ, so this point P, ಕೊಟ್ಟಿರೋ point P is at a distance x. Okay? ಒಂದು ಎಕ್ಸ್ ಡಿಸ್ಟೆನ್ಸ್ ಅಲ್ಲಿ ಪಾಯಿಂಟ್ ಪಿ ಇದೆ. ರೈಟ್? ದಟ್ ಈಸ್ ಯುವರ್ ಅಸಂಪ್ಷನ್. ಸೊ ಇಲ್ಲಿ ಈಗ ಬರೀ ಎಕ್ಸ್ ಸ್ಕ್ವೇರ್. ರೈಟ್? ನೋ, ಒನ್ ಮೋರ್ ಟೈಮ್ ಯು ಆರ್ ಮೇಕಿಂಗ್ ದ ಮಿಸ್ಟೇಕ್ಸ್. ರೈಟ್? ನೀನು ಪಾಯಿಂಟ್ ಆಬ್ಜೆಕ್ಟ್ನ ಐಡೆಂಟಿಫೈ ಮಾಡೋದು ಡಿ ಎಮ್. ಸೊ ಡಿ ಎಮ್ ಇಂದ ಎಮ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ, ದಟ್ ಈಸ್ ವಾಟ್ ವಿ ನೀಡ್ ಟು ಸಬ್ಸ್ಟಿಟ್ಯೂಟ್. ಸೊ ಅದನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಗಾಯ್ಸ್. ಕ್ಲಿಯರ್? ಸೊ ಹಾಗಾದರೆ ಏನಿರುತ್ತೆ ಈ ಡಿಸ್ಟೆನ್ಸ್? ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಯೂಸಿಂಗ್ ಪೈಥಾಗರಸ್ ಥಿಯರಮ್. ಹಾಗಾದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ರೈಟ್? ಅಂಡರ್ ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಟು ದ ಹೋಲ್ ಸ್ಕ್ವೇರ್ ವಿಚ್ ಇಸ್ ಸಿಂಪ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಕ್ಲಿಯರ್? r square plus, so something is wrong with the board, r square plus x square. Right guys, this is small field. Now ಇಲ್ಲಿ ಅಬ್ಸರ್ವ್ ಮಾಡಬೇಕು. if this angle is theta, right, if this angle is theta, right, so ಪಾಯಿಂಟ್ ಪಿ ಅಲ್ಲಿರುವ 1 kg ಮಾಸ್ ಮೇಲೆ ಯಾವ ಡೈರೆಕ್ಷನಲ್ಲಿ ಫೋರ್ಸ್ ಇದೆ? ಡಿ ಎಮ್ ಕಡೆ ಇರುತ್ತೆ. ಯಾಕಂದರೆ ಡಿ ಎಮ್ ಕೂಡ ಪಾಯಿಂಟ್ ಆಬ್ಜೆಕ್ಟ್, ಈ ಮಾಸ್ ಎಮ್ ಇಸ್ ಈಕ್ವಲ್ ಟು 1 kg ಕೂಡ ಪಾಯಿಂಟ್ ಆಬ್ಜೆಕ್ಟ್. ಸೊ ಹಾಗಾದರೆ ಈ ಫೋರ್ಸ್ ಯಾವ ಡೈರೆಕ್ಷನಲ್ಲಿರುತ್ತೆ? ಈ ಡೈರೆಕ್ಷನಲ್ಲಿರುತ್ತೆ. ಕರೆಕ್ಟ್? ಫೋರ್ಸ್ ಯಾವ ಕಡೆ ಇದೆಯೋ ಫೀಲ್ಡ್ ಕೂಡ ಅದೇ ಡೈರೆಕ್ಷನಲ್ಲಿರುತ್ತೆ. ರೈಟ್? ಬಟ್ ಇಲ್ಲಿ
ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಕೋ, ದಿಸ್ ಇಸ್ ಡಿ. ಓಕೆ, ಇದು ಡಿ ಇ ವೆಕ್ಟರ್ ಅಪ್ಪ, ಇದು ಡಿ ಇ ವೆಕ್ಟರ್. ಇಲ್ಲಿ ಈ ಪಾಯಿಂಟಲ್ಲಿ ತಗೊಳ್ಳೋದ್ರ ಬದಲಿ ನಾನು ಒಂದು ಡಿ ಎಮ್ ಅನ್ನು ಇಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ, ಡಿ ಎಮ್ ಅನ್ನು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ರೆ, ಸೊ ಆಗ ಫೀಲ್ಡ್ ಯಾವ ಡೈರೆಕ್ಷನಲ್ಲಿ ಇರ್ತಿತ್ತು? ಫೀಲ್ಡ್ ಯಾವ ಡೈರೆಕ್ಷನಲ್ಲಿ ಇರ್ತಿತ್ತು? ಥಿಂಕ್ ಮಾಡು. ಈ ಡಿ ಎಮ್ ಕಡೆ ಇರ್ತಿತ್ತು, ರೈಟ್? ಆ ಕೇಸಲ್ಲಿ ದಿಸ್ ವುಡ್ ಹ್ಯಾವ್ ಬೀನ್ ಡಿ, ರೈಟ್? ಆ ಕೇಸಲ್ಲಿ ದಿಸ್ ವುಡ್ ಹ್ಯಾವ್ ಬೀನ್ ಡಿ, ರೈಟ್? ಡಿ. ಬಟ್ ಇಲ್ಲಿ ಇದೇನು ತೀಟಾ ಇದೆಯೋ ದ ಸೇಮ್ ವಿಲ್ ಬಿ ದಿಸ್, ರೈಟ್? ಆಗ ನಾನು ಈ ಡಿ ಇ ವೆಕ್ಟರನ್ನು ರಿಸಾಲ್ವ್ ಮಾಡಿದರೆ, ರಿಸಾಲ್ವ್ ಮಾಡೋದು ಅಂದರೆ ತೀಟಾ ಯಾವ ಕಡೆ ಇದೆಯೋ ಅದನ್ನು ನಾವು ಏನಂತೀವಿ? ತೀಟಾ ಯಾವ ಕಡೆ ಇದೆಯೋ ಕಾಸ್ ತೀಟಾ ಅಂತೀವಿ. ತೀಟಾ ಯಾವ ಕಡೆ ಇಲ್ವೋ ಅದನ್ನು ಸೈನ್ ತೀಟಾ ಅಂತ ಹೇಳ್ತೀವಿ, ರೈಟ್? ಸೊ ದಿಸ್ ಇಸ್ ಸೈನ್ ತೀಟಾ ಕಾಂಪೊನೆಂಟ್, ದಿಸ್ ಇಸ್ ಸೈನ್ ತೀಟಾ ಕಾಂಪೊನೆಂಟ್. ಈ ಡಿ ಯ ಸೈನ್ ತೀಟಾ, ಈ ಡಿ ಯ ಸೈನ್ ತೀಟಾ ಕಾಂಪೊನೆಂಟ್. ಓಕೆ, ಸೊ ದಿಸ್ ಇಸ್ ಡಿ ಸೈನ್ ತೀಟಾ, ದಿಸ್ ಇಸ್ ಡಿ ಸೈನ್ ತೀಟಾ. ಓಕೆ, ಡಿ ಇ ಸೈನ್ ತೀಟಾ. ಇಲ್ಲಿ ಡಿ ಸೈನ್ ತೀಟಾ, ಡಿ ಸೈನ್ ತೀಟಾ ಏನಾಗ್ತಾ ಇದೆ? ಡಿ ಸೈನ್ ತೀಟಾ is getting cancelled, right? Is getting cancelled, right? ಒಂದು ಸಿಮಿಟ್ರಿಕ್ ಆಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ತಗೊಂಡ್ರೆ ಡಿ ಸೈನ್ ಥೀಟಾ ಕ್ಯಾನ್ಸಲ್, ಹಿಂಗೆ ಡಿ ಸೈನ್ ಥೀಟಾ ಕ್ಯಾನ್ಸಲ್ಸ್, ಈಗ ಡಿ ಸೈನ್ ಥೀಟಾ ಕ್ಯಾನ್ಸಲ್ಸ್, ಈಗ ಡಿ ಸೈನ್ ಥೀಟಾ ಕ್ಯಾನ್ಸಲ್ಸ್, ಡಿ ಸೈನ್ ಥೀಟಾ ಕ್ಯಾನ್ಸಲ್ಸ್, ಡಿ ಸೈನ್ ಥೀಟಾ ಕ್ಯಾನ್ಸಲ್ಸ್, ಡಿ ಸೈನ್ ಥೀಟಾ ಕ್ಯಾನ್ಸಲ್ಸ್. ಬಟ್ ಹಾರಿಜಾಂಟಲ್ ಕಾಂಪೊನೆಂಟ್ ಅನ್ನು ನೋಡಿದ್ರೆ, ದಿಸ್ ಡಿ ಕಾಸ್ ಥೀಟಾ ಬಿಕಾಸ್ ಆಫ್ ದಿಸ್ ಒನ್, ಡಿ ಕಾಸ್ ಥೀಟಾ ಬಿಕಾಸ್ ಆಫ್ ದಿಸ್ ಒನ್. ಇಲ್ಲೇನಾಯಿತು? ದಿಸ್ ಇಸ್ ಡಿ ಕಾಸ್ ಥೀಟಾ, 2D ಕಾಸ್ ಥೀಟಾ ಆಯಿತು, ರೈಟ್? 2D ಕಾಸ್ ಥೀಟಾ. ಯಾಕಂದರೆ ದಿಸ್ ಒನ್ ಡಿ ಕಾಸ್ ಥೀಟಾ, ದಿಸ್ ಒನ್ ಡಿ ಕಾಸ್ ಥೀಟಾ, ಎರಡು ಕಾಂಪೊನೆಂಟ್ಸ್ ಇದೆ ಆ ಡೈರೆಕ್ಷನಲ್ಲಿ, ಅದಕ್ಕೆ ಎರಡು ಬರೆದ್ಬಿಡ್ತೀನಿ. ಓಕೆ, ಎರಡು ವೆಕ್ಟರ್ನ ಬರೀತೀನಿ ಇಲ್ಲಿ. ಓಕೆ, ಅಬ್ಸರ್ವ್ ಇಟ್. ಒನ್ ಬಿಕಾಸ್ ಆಫ್ ಗ್ರೀನ್ ಡಿ, ಅನದರ್ ಒನ್ ಬಿಕಾಸ್ ಆಫ್ ಪಿಂಕ್ ಡಿ ಇ ವೆಕ್ಟರ್. ಓಕೆ, ಸೊ ಈ ಎರಡು ಬರೆದಿದ್ದೀನಿ, ಈ ಎರಡು ಕೂಡ ಡಿ ಕಾಸ್ ಥೀಟಾ, ಡಿ ಕಾಸ್ ಥೀಟಾ. ಹಾಗಾದರೆ ಡಿ ಕಾಸ್ ಥೀಟಾ ಆಡ್ಸ್ ಅಪ್, ಬಟ್ ಡಿ ಸೈನ್ ಥೀಟಾ ಏನಾಗ್ತಾ ಇದೆ? ಇಸ್ ಗೆಟಿಂಗ್ ಕ್ಯಾನ್ಸಲ್ಡ್. ಡಿ ಕಾಸ್ ಥೀಟಾ is getting added up. Clear guys? Idea clear? dm ಅನ್ನು ತಗೊಂಡಾಗ ಡಿ ಈ ಡೈರೆಕ್ಷನ್ ಅಲ್ಲಿ ಇತ್ತು, ಬಟ್ ಸಿಮಿಟ್ರಿಕಲಿ ಆಪೋಸಿಟ್ ಪಾಯಿಂಟ್ ಅಲ್ಲಿ ಅನದರ್ dm ಅನ್ನು ತಗೊಂಡಾಗ ಡಿ ಈ ಡೈರೆಕ್ಷನ್ ಅಲ್ಲಿ ಇತ್ತು. ಸೊ ಡಿ ಸೈನ್ ಥೀಟಾ ಕ್ಯಾನ್ಸಲ್, ಬಟ್ ಓನ್ಲಿ ಡಿ ಕಾಸ್ ಥೀಟಾ ಇಸ್ ಗೆಟಿಂಗ್ ಆಡೆಡ್. ಹಾಗಾದ್ರೆ ಟೋಟಲ್ ಫೀಲ್ಡ್ ಅನ್ನು ನಾನು ಏನಂತ ಬರಿಬೋದು? ಟೋಟಲ್ ಫೀಲ್ಡ್ ಅಟ್ ಪಿ, ಸೊ ಐ ಆಮ್ ಕಾಲಿಂಗ್ ಇಟ್ ಆಸ್ ಇ. ಟೋಟಲ್ ಫೀಲ್ಡ್ ಅಟ್ ಪಿ is simply capital E is going to be integration of dE cos theta. Okay, ಏನಪ್ಪ ಹಂಗಂದ್ರೆ ಅರ್ಥ? ಸೊ ದಿಸ್ ಡಿ ಎಮ್ ಎಲ್ಲ ಡಿ ಎಮ್ ಅನ್ನು ಆ್ಯಡ್ ಮಾಡ್ತಾ ಫೀಲ್ಡನ್ನು ಆ್ಯಡ್ ಮಾಡ್ತಾ ಹೋಗು, ಡಿ ಕಾಸ್ ಥೀಟಾನ ಆ್ಯಡ್ ಮಾಡ್ತಾ ಹೋಗು, ಯು ವಿಲ್ ಗೆಟ್ ಟೋಟಲ್ ಫೀಲ್ಡ್. ಎಲ್ಲವನ್ನೂ ಆ್ಯಡ್ ಮಾಡೋಕ್ಕಾಗಲ್ಲ, ಎಲ್ಲವನ್ನು ಇಂಟಿಗ್ರೇಟ್ ಮಾಡ್ಬೋದು, ಕರೆಕ್ಟ್? ಸೊ ಹಾಗಾದರೆ ಇಂಟಿಗ್ರೇಷನ್ ಮಾಡೋಣ, ರೈಟ್? ಸೊ ಹಾಗಾದರೆ ಇಲ್ಲಿ ಗೈಸ್ ಅಬ್ಸರ್ವ್, ಡಿ ನಾನು ಆಲ್ರೆಡಿ ಬರೆದಿದ್ದೀನಿ. ಸೊ ಇಲ್ಲಿ ಡಿ ಏನು? ಜಿ ಡಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್, ರೈಟ್? ಸೊ ಜಿ ಡಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂಡರ್ ರೂಟ್ ಹೋಲ್ ಸ್ಕ್ವೇರ್, ಅದಕ್ಕೆ ಇದು ಸ್ಕ್ವೇರ್ ಹೋಗಿದೆ, ರೈಟ್? ಹಾಗಾದರೆ ಕಾಸ್ ಥೀಟಾನ ಏನಂತ ಬರಿಬೋದು? ಇಲ್ಲಿ ಅಬ್ಸರ್ವ್ ಮಾಡು, ಕಾಸ್ ಥೀಟಾ ಅಡ್ಜಸೆಂಟ್ ಬೈ ಹೈಪೋಟೆನಸ್. ಈ ಡಯಾಗ್ರಾಮಲ್ಲಿ ಕಾಸ್ ಥೀಟಾನ ಅಡ್ಜಸೆಂಟ್ ಎಕ್ಸ್, ಹೈಪೋಟೆನಸ್ ಆರ್ ಸ್ಕ್ವೇರ್
ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂಡರ್ ರೂಟ್. ಓಕೆ, ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂಡರ್ ರೂಟ್. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಎಕ್ಸ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂಡರ್ ರೂಟ್. ಅಂಡರ್ ರೂಟ್. ಕ್ಲಿಯರ್ ಗೈಸ್? ಇಲ್ಲಿ ಜಿ ಕಾನ್ಸ್ಟೆಂಟ್, ಎಸ್ ಎಕ್ಸ್ ಕಾನ್ಸ್ಟೆಂಟ್, ನೋ ಸರ್. ವೇರಿಯಬಲ್, ನೋ. ಎಕ್ಸ್ ಇಸ್ ನಾಟ್ ವೇರಿಯಬಲ್. ಅಬ್ಸರ್ವ್ ಹಿಯರ್, ಎಕ್ಸ್ ಇಸ್ ಅ ಪಾಯಿಂಟ್ ವಿ ಅಸ್ಯೂಮ್ಡ್. ಆ ಪಾಯಿಂಟ್ ಅಲ್ಲೇ ಬೇಕು. ಎಕ್ಸ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್. ಈ ಸೆಂಟರ್ ಇಂದ ಇಲ್ಲಿಗಿರುವ ಡಿಸ್ಟೆನ್ಸ್, ಸೆಂಟರ್ ಇಂದ ಪಿ ಗಿರುವ ಡಿಸ್ಟೆನ್ಸ್ ಇಸ್ ಎಕ್ಸ್. ಎಕ್ಸ್ ಇಸ್ ಕಾನ್ಸ್ಟೆಂಟ್, ಎಕ್ಸ್ ವೇರಿಯಬಲ್ ಅಲ್ಲ. ಸರ್ ಆರ್ is also constant. Then who is varying? Only mass is varying, right? So ಹಾಗಾದ್ರೆ ಇಲ್ಲಿ right, E is simply G constant, X constant, denominator ಅಲ್ಲಿರೋದು R square plus X square multiplied by under root R square plus X square, nothing but power 3 by 2, right? Power 3 by 2 into integration of dm. Oh, how do we do the integration of dm? Add all the mass. ಎಲ್ಲ ಮಾಸನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ಟೋಟಲ್ ಮಾಸ್ ಬರುತ್ತೆ, ರೈಟ್? ಸೊ ಹಾಗಾದರೆ ಇಂಟಿಗ್ರೇಷನ್ ಆಫ್ ಡಿ ಎಮ್ ಇಸ್ ವಾಟ್? ಟೋಟಲ್ ಮಾಸ್ ಆಫ್ ದ ರಿಂಗ್, ರೈಟ್? ಟೋಟಲ್ ಮಾಸ್ ಆಫ್ ದ ರಿಂಗ್. ಸಬ್ಸ್ಟಿಟ್ಯೂಟ್ ದಟ್. ಇ is equal to g x divided by r square plus x square to the power 3 by 2 to the power 3 by 2 into integration of dm ಏನು? ಸಿಂಪ್ಲಿ m. ಅದನ್ನು ನಾನಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಓಕೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಜಿ ಎಮ್ ಎಕ್ಸ್. ಕ್ಲಿಯರ್ ಗೈಸ್? ಓಕೆ, ದಿಸ್ ಇಸ್ gravitational field at P because of ring and the axis. So ಇದು ಯಾವ ಡೈರೆಕ್ಷನ್ ಅಲ್ಲಿ ಇದೆ? towards the center. ಓ ಯಾ, ಹಾಗಾದ್ರೆ ಸರ್ ಈ ಪಾಯಿಂಟ್ ಅಲ್ಲಿ ಮಾಸ್ನ ತಗೊಂಡಿದ್ರೆ ಟುವರ್ಡ್ಸ್ ದ ಸೆಂಟರ್ ಓ, ರೈಟ್? ಟುವರ್ಡ್ಸ್ ದ ಸೆಂಟರ್ ಓ. ಈ ಪಾಯಿಂಟ್ ಅಲ್ಲಿ ಇರೋದ್ರಿಂದ ಟುವರ್ಡ್ಸ್ ದ ಸೆಂಟರ್ ಓ. ಕ್ಲಿಯರ್ ಗೈಸ್? ರೈಟ್? Done. I hope you have understood. I am trying to teach you the logic to approach, the logic to understand subject better. Sir, NEET ಅಲ್ಲಿ ಈ ಕ್ವಶನ್ಸ್ ಬರುತ್ತಾ? NEET ಅಲ್ಲಿ ಇದನ್ನ ಡಿರೈವ್ ಮಾಡಕ್ಕೆ ಹೇಳ್ತಾರಾ? ಡೆಫಿನೆಟ್ಲಿ ನೋ. ಸರ್, ನೀಟ್ ಎಕ್ಸಾಮ್ ಅಲ್ಲಿ ಇಷ್ಟು ಡಿಫಿಕಲ್ಟ್ ಕ್ವಶನ್ ಅನ್ನ ಕೊಡ್ತಾರಾ? ಡೆಫಿನೆಟ್ಲಿ ನೋ. ವೈ ಆರ್ ಯು ಟೀಚಿಂಗ್? ಟು ಲರ್ನ್ ಬೆಟರ್. ಒನ್ ಸಬ್ಜೆಕ್ಟಿವ್ ಕ್ವಶನ್ is equal to 100 objective questions. To learn theory, subjective questions ne ಚೆನ್ನಾಗಿ ಕಲಿದ್ರೆ I can create one question paper out of one question, right? Clear? So similarly, ಇನ್ನೊಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇದೇ ಲಾಸ್ಟ್ ಒನ್. ಅಪ್ರೋಚ್ ಇಸ್ ವೆರಿ ಕ್ಲಿಯರ್. ಒಂದು ಎಕ್ಸ್ಟೆಂಡೆಡ್ ಬಾಡಿಯ ಗ್ರಾವಿಟೇಷನಲ್ ಫೀಲ್ಡ್ ಬೇಕು ಅಂದರೆ ಸ್ಮಾಲ್ ಪಾಯಿಂಟ್ ಮಾಸಸ್ ಅದರ ಮೇಲಿರೋದ್ರನ್ನ ಆ್ಯಡ್ ಮಾಡಿದಾಗ ನಮಗೆ ಫೀಲ್ಡ್ ಸಿಗುತ್ತೆ. ಕ್ಲಿಯರ್? ಅದೇ ಐಡಿಯಾನ ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಟೈಮ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ಅ ಸೆಮಿ ಸರ್ಕ್ಯುಲರ್ ರಿಂಗ್. ಸೆಮಿ ಸರ್ಕ್ಯುಲರ್ ರಿಂಗ್ ಅಂದರೆ ಏನು? ಸರ್ಕ್ಯುಲರ್ ರಿಂಗ್ ಬಟ್ ಹಾಫ್, ರೈಟ್? ಸೊ ಅದನ್ನು ನಾವು ಸೆಮಿ ಸರ್ಕ್ಯುಲರ್ ರಿಂಗ್ ಅಂತೇಳಿ ಕರಿತೀವಿ, ರೈಟ್? ಓಕೆ, ಲೆಟ್ಸ್ ಡೂ ದಟ್. ದಿಸ್ ಇಸ್ ಓಕೆ. This is semicircular ring. Oh no, this is not semicircular ring. This is complete ring. How do I make it out of? ಯಾವ ಥರ ಬರಿತೀನಿ? So I'm just taking a semicircular ring. Guys, observe. ಒಂದು semicircular ring ಅನ್ನು ತಗೊತಾ ಇದ್ದೀನಿ. ಇನ್ನೂ ತಿಕ್ಕಾಗಿ ತೋರಿಸೋಣ. Semicircular ring. This is a semicircular ring. Right? This is a semicircular ring. So ಇದರ ಸೆಂಟರ್ ಇಲ್ಲಿದೆ, ರೈಟ್? ಸೊ ಹಾಗಾದರೆ ಏನು ಕಂಡುಹಿಡಿಬೇಕು? ವಿ ನೀಡ್ ಟು ಕ್ಯಾಲ್ಕುಲೇಟ್ ಫೀಲ್ಡ್. ಎಲ್ಲಿ? ಸೆಂಟರಲ್ಲಿ ಎಷ್ಟಿದೆ ಅಂತೇಳಿ ಕಂಡುಹಿಡಿಬೇಕು, ರೈಟ್? ಸೊ ಹಾಗಾದರೆ ಇದರ ಮಾಸ್
ದಿಸ್ ಗ್ರೀನ್ ಲೈನಿನ ಮಾಸ್ ಏನಿದೆ, ಫರ್ಗೆಟ್ ಅಬೌಟ್ ದಿಸ್ ಬ್ಲೂ ಲೈನ್, ಸುಮ್ಮನೆ ಡಯಾಗ್ರಾಮ್ ಬರೆಯೋದಕ್ಕೆ ಬರ್ದಿರೋದು. ಓಕೆ, ದಿಸ್ ಇಸ್ ಸೆಮಿ ಸರ್ಕ್ಯುಲರ್ ರಿಂಗ್. ಸೊ ಇದರ ಮಾಸ್ ಏನಿದೆ ಕ್ಯಾಪಿಟಲ್ ಎಮ್, ರೇಡಿಯಸ್ ಏನಿದೆ ಆರ್. ಓಕೆ, ದಿಸ್ ಇಸ್ ಥಿನ್. ತಿಕ್ಕಾಗಿ ಯಾಕೆ ಬರ್ದಿದ್ದೀನಿ ಅಂದರೆ ಜಸ್ಟ್ ಟು ಶೋ, ರೈಟ್. ದಿಸ್ ಇಸ್ ಥಿನ್ ಸರ್ಕ್ಯುಲರ್ ರಿಂಗ್, ಥಿನ್. ದಿಸ್ ಈಸ್ ಆಲ್ಸೋ ಥಿನ್, ಅಂದರೆ ದಿಸ್ ಥಿಕ್ನೆಸ್ ಇಸ್ ವೆರಿ, ದಾರ ಅಷ್ಟು ತಿಕ್ಕಿದೆ. ಓಕೆ, ಸೊ ಅದಕ್ಕಾಗಿ ನಾನು ಈ ಥರ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಬರ್ದಿದ್ದೀನಿ. ಕ್ಲಿಯರ್ ಗೈಸ್? ಈಗ ಈ ಪಾಯಿಂಟಲ್ಲಿ ಫೀಲ್ಡ್ ಎಷ್ಟಿದೆ ಅಂತೇಳಿ ಕಂಡುಹಿಡಿಬೇಕು. ಫೀಲ್ಡ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು ಅಂದರೆ ಫಸ್ಟ್ ಏನು ಮಾಡ್ತೀನಿ, ಆ ಜಾಗದಲ್ಲಿ 1 kg ಮಾಸನ್ನು ಇಡ್ತೀನಿ. ಎಮ್ ಇಸ್ ಈಕ್ವಲ್ ಟು 1 kg ಇಯರ್ ಎ ಪ್ಲೇಸ್ ಈ ಪಾಯಿಂಟಲ್ಲಿ. ಓಕೆ, ಪಿ, ಆ ಪಾಯಿಂಟ್ ಪಿ ಅಲ್ಲಿ 1 kg ಮಾಸನ್ನು ಇಡ್ತಾ ಇದ್ದೀನಿ. ನಾವು ಇಲ್ಲಿ ಐ ಆಮ್ ಅಬ್ಸರ್ವಿಂಗ್ ಅ ಸ್ಮಾಲ್ ಮಾಸ್ ಡಿ ಎಮ್. ಓಕೆ, ಐ ಆಮ್ ಜಸ್ಟ್ ಲುಕಿಂಗ್ ಅಟ್ ಅ ಸ್ಮಾಲ್ ಮಾಸ್ ಡಿ ಎಮ್. ಓಕೆ ಗೈಸ್, ಒಂದೇ ಒಂದು ಸ್ಮಾಲ್ ಮಾಸ್, ಈ ಪಿಂಕ್ ಲೈನಲ್ಲಿ ಏನು ಬರೆದಿದ್ದೀನೋ ದಿಸ್ ಇಸ್ ಡಿ ಎಮ್. ಓಕೆ, ದಿಸ್ ಮಾಸ್ ಇಸ್ ಡಿ ಎಮ್, ರೈಟ್. ಸೊ ಇಲ್ಲಿ ದಿಸ್ ಮಾಸ್ ಡಿ ಎಮ್, ರೈಟ್, is subtended through angle d theta. ಓಕೆ, ದಿಸ್ ಆ್ಯಂಗಲ್ ಇಲ್ಲಿ ಒಳಗಡೆ ಏನಿದೆ ಪಿಂಕ್ ಲೈನ್ ಒಳಗಡೆ, ದಿಸ್ ಆ್ಯಂಗಲ್ ಇಸ್ ಡಿ ಥೀಟಾ. ಕ್ಲಿಯರ್ ಗೈಸ್? ದಿಸ್ ಆ್ಯಂಗಲ್ ಇಸ್ ಡಿ ಥೀಟಾ, ಬಟ್ ದಿಸ್ ಆ್ಯಂಗಲ್ ಏನಿದೆ ಥೀಟಾ. ಸೊ ಒಂದು ಥೀಟಾ ಆ್ಯಂಗಲಲ್ಲಿ ಡಿ ಎಮ್ ಎಲಿಮೆಂಟನ್ನು ಚೂಸ್ ಮಾಡಿದ್ದೀನಿ. ಎಲಿಮೆಂಟ್ ಅಂದ್ರೇನು, ಆ ಸ್ಮಾಲ್ ಮಾಸನ್ನು ಚೂಸ್ ಮಾಡಿದ್ದೀನಿ, ರೈಟ್. ಸೊ ಸ್ಮಾಲ್ ಫೀಲ್ಡ್, right, due to dm, ಎಲ್ಲಿ ಅಟ್ ಪಿ ಎಷ್ಟಿದೆ ಮಾಸ್, ಎಮ್ ಇಸ್ ಈಕ್ವಲ್ ಟು 1 kg. ಯಾವ ಥರ ಬರಿಬೋದು, ಡಿ ಅಂತ ಬರಿತೀವಿ, ಸ್ಮಾಲ್, ರೈಟ್, ಯಾಕಂದರೆ ಸ್ಮಾಲ್. ಸೊ ಡಿನ ಯಾವ ಥರ ಬರಿಬೋದು, ಜಿ. ಓಕೆ, ಎಮ್ ಬೈ ಎಕ್ಸ್ ಸ್ಕ್ವೇರ್, ಬಟ್ ಎಮ್ ಏನು ಡಿ ಎಮ್, another m ಏನು 1 kg. so force is equal to field, don't worry, divided by x square. this time x ಏನು ಸೆಂಟರ್ ಇಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಏನು, ರೇಡಿಯಸ್, ರೈಟ್. ಸಿಂಪ್ಲಿ ದಿಸ್ ಇಸ್ ರೇಡಿಯಸ್ ಆರ್ ಸ್ಕ್ವೇರ್. ಬಟ್ ಇಯರ್ ಅಬ್ಸರ್ವ್, ದಿಸ್ ಟೋಟಲ್ ಮಾಸ್ is present in how much length, ಎಷ್ಟು ಲೆಂತಲ್ಲಿದೆ, ಸರ್ಕಂಫರೆನ್ಸಿನ ಅರ್ಧ ಲೆಂತಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ಮಾಸ್ ಬೈ ಲೆಂತ್ ಪೈ ಆರ್ ಇಸ್ ಈಕ್ವಲ್ ಟು ಡಿ ಎಮ್ ಬೈ, ಹಾಗಾದರೆ ಈ ಲೆಂತ್ ಏನು, ದಿಸ್ ಲೆಂತ್, ಈ ಆರ್ಕ್ ಲೆಂತ್ ಇದೆ. ಹೌ ಡು ವಿ ರೈಟ್ ದಿಸ್, ಆರ್ ಡಿ ಥೀಟಾ. ಸೊ ಈ ಥೀಟಾ ಏನಿದೆ ದಿಸ್ ಇಸ್ ಡಿ ಥೀಟಾ. ಓಕೆ, ದಿಸ್ ಇಸ್ ಡಿ ಥೀಟಾ. ಈ ಶೇಡೆಡ್ ರೀಜನ್ ಏನಿದೆ ಇದು ಡಿ ಥೀಟಾ. ಓಕೆ, ಆರ್ ಡಿ ಥೀಟಾ. ಕ್ಲಿಯರ್? ಹಾಗಾದರೆ ಇಲ್ಲಿಂದ ಡಿ ಎಮ್ನ ನಾನು ಏನಂತ ಬರಿಬೋದು, ರೈಟ್, ಎಮ್ ಆರ್ ಡಿ ಎಮ್ನ ಏನಂತ ಬರಿಬೋದು, ವಿ ಕ್ಯಾನ್ ರೈಟ್ ಡಿ ಎಮ್ ಆಸ್, ರೈಟ್, ಡಿ ಎಮ್ ಆಸ್ ದಿಸ್ ಎಮ್ ಬೈ ಪೈ ಆರ್. ಲೆಟ್ಸ್ ಕಾಲ್ ಇಟ್ linear mass density. so dm from that lambda or d theta. clear guys? ಅದನ್ನ ಅಲ್ಲಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. so d is what, d is g dm lambda or d theta divided by radius square, right. so this is de. clear? ಹಾಗಾದರೆ ಡಿ ಇನ ಡೈರೆಕ್ಷನ್ ಏನು, ಡಿ ಇಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಡಿ ಅಬ್ಸರ್ವ್, ಡಿ ಈ ಪಾಯಿಂಟಿಂದ ಡಿ ಇಸ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಡಿ ಇಸ್ ಇನ್ ದಿಸ್ ಡೈರೆಕ್ಷನ್. ದಿಸ್ ಇಸ್ ಡಿ ವೆಕ್ಟರ್. ಸೊ ಇಫ್ ಐ ಟೇಕ್ ಅನದರ್ ಡಿ ಎಮ್, ರೈಟ್, on the other opposite side ಅಂದರೆ ಯಾವುದು, this side. ಓಕೆ, ಈ ಸೈಡಲ್ಲಿ ನಾನು ಇಫ್ ಐ ಅಸ್ಯೂಮ್ ಅನದರ್ ಡಿ ಎಮ್, ರೈಟ್, ಆಗ ಡಿ ವೆಕ್ಟರ್ ಏನಿರುತ್ತೆ, ಆಗ ಡಿ ವೆಕ್ಟರ್ ಯಾವ ಡೈರೆಕ್ಷನಲ್ಲಿ ಇರುತ್ತೆ, ಡಿ ವೆಕ್ಟರ್
is in this direction. Okay, this is DE, this is DE. So ಈ DE ವೆಕ್ಟರ್ theta resolve ಮಾಡು, cos theta right, cos theta ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, right. This cos theta, this cos theta cancels. cos theta ಕಾಂಪೊನೆಂಟ್ ಯಾಕೆ ಕ್ಯಾನ್ಸಲ್ ಆಗುತ್ತೆ, ಎರಡೂ ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ, ರೈಟ್. ಸೊ cos theta ಕಾಂಪೊನೆಂಟ್ಸ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಬಟ್ ವಾಟ್ ಅಬೌಟ್ sin theta ಕಾಂಪೊನೆಂಟ್ಸ್ ಸರ್, sin theta ಕಾಂಪೊನೆಂಟ್ಸ್ ಗೆಟ್ ಆಡೆಡ್ ಅಪ್, ರೈಟ್. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕು, sin theta 1 and sin theta another 1, ಎರಡೂ ಕೂಡ sin theta ಕಾಂಪೊನೆಂಟ್ಸ್. ಸೊ ಹಾಗಾದರೆ ಇಲ್ಲಿ cos theta ಕ್ಯಾನ್ಸಲ್ಸ್ ಬರಿತಾ ಇದ್ದೀನಿ, ರೈಟ್. ಸೊ ಇಲ್ಲಿ ಡಿ, ಸೊ ಫಾರ್ ಅ symmetrically opposite DM ಏನಾಗ್ತಾ ಇದೆ, D cos theta is getting cancelled, but D sin theta is getting added up. ಯಾಕಂದ್ರೆ D sin theta ಒಂದೇ ಡೈರೆಕ್ಷನ್ ಅಲ್ಲಿ ಇದೆ, added up. ಸೊ ಹಾಗಾದ್ರೆ ಟೋಟಲ್ ಫೀಲ್ಡ್ ಅನ್ನ, ಟೋಟಲ್ ಫೀಲ್ಡ್ ಅಟ್ P, ಈನ ನಾನು ಏನಂತ ಬರಿಬೋದು, ಸಿಂಪ್ಲಿ ಇಂಟಿಗ್ರೇಷನ್ ಆಫ್ ಯಾರು ಆ್ಯಡ್ ಆಗ್ತಾ ಇದ್ದಾರೆ, ಜಸ್ಟ್ ಡಿ ಸೈನ್ ಥೀಟಾ ಇಸ್ ಗೆಟಿಂಗ್ ಆ್ಯಡೆಡ್ ಅಪ್. ಕಾಸ್ ಥೀಟಾ ಕ್ಯಾನ್ಸಲ್ ಆಗ್ತಾ ಇದೆ, ಡಿ ಸೈನ್ ಥೀಟಾ, ರೈಟ್. ಸೊ ಡಿ ಅಂದ್ರೇನು, ಸಬ್ಸ್ಟಿಟ್ಯೂಟ್ ಮಾಡೋ, ಈಸ್ ಈಕ್ವಲ್ ಟು ಡಿ, ರೈಟ್, ಇಂಟಿಗ್ರೇಷನ್ ಡಿ ಜಿ, ರೈಟ್. ಅಬ್ಸರ್ವ್ ಹಿಯರ್, ಸಬ್ಸ್ಟಿಟ್ಯೂಟ್ ಡಿ ಎಮ್ ಡಿ, ಡಿ ಸಬ್ಸ್ಟಿಟ್ಯೂಟ್ ಮಾಡು, ಜಿ ಡಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್, right, which is g lambda r d theta by r square. So g lambda r divided by r square, g lambda r divided by r square into d theta ಇದೆ. So sin theta d theta ಅಂತ ಹೇಳಿ ಬರಿತಾ ಇದ್ದೀನಿ, right. g constant, lambda constant, r constant, but which one is a variable, theta is a variable. ಯಾಕಂದ್ರೆ ಸೊ ಈ ಅಷ್ಟು ಸ್ಮಾಲ್ ಮಾಸಸ್ ಅನ್ನ ನಾನು ಕೌಂಟ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಡಿ ಎಂ 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 ಏನ್ ಬದಲಾಗ್ತಾ ಇದೆ, ಥೀಟಾ ಬದಲಾಗ್ತಾ ಇದೆ. ಎಲ್ಲಿಂದ ಎಲ್ಲಿಗೆ ಬದಲಾಗ್ತಾ ಇದೆ, ಥೀಟಾ ಇಸ್ ಚೇಂಜಿಂಗ್ ಫ್ರಮ್ 0 ಡಿಗ್ರಿ theta 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 theta, right, till where, 2 pi, right. So theta is going from 0 to 2 pi, 0 to 2 pi, clear, right. Illi dm, so this is a, right, this is a ring. So I started adding dm's effect, ella dm's effect na add ಮಾಡ್ತಾ ಇದ್ದೀನಿ. dm 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 ಎಲ್ಲಿಂದ ಎಲ್ಲಿಗೆ ಬಂದ್ವಿ, 0 to 2 pi ಎಲ್ಲ ಡಿ ಎಮ್ ಅನ್ನ ಆ್ಯಡ್ ಮಾಡ್ತಾ ಬಂದೆ. ಇಲ್ಲಿ ಡಿ ಕಾಸ್ ಥೀಟಾ ಕಾಂಪೊನೆಂಟ್ಸ್ ಏನಾಗ್ತಾ ಇದೆ, ಕ್ಯಾನ್ಸಲ್ ಆಗ್ತಾ ಇದೆ, ರೈಟ್. ದಿಸ್ ಇಸ್ ಡಿ, ರೈಟ್. ಇದರ ಸಿಮಿಟ್ರಿಕಲಿ ಆಪೋಸಿಟ್ ಎಲ್ಲಿದೆ, ಇಲ್ಲಿದೆ, ರೈಟ್. ಸೊ ಇದರ ಈ ಎರಡು ವೆಕ್ಟರ್, ರೈಟ್, ಈ ಎರಡು ವೆಕ್ಟರ್ನ ಆರಿಜಾಂಟಲ್ ಕಾಂಪೊನೆಂಟ್ ಏನು, ಡಿ ಕಾಸ್ ಥೀಟಾ ಕ್ಯಾನ್ಸಲ್ಸ್ ಡಿ ಸೈನ್ ಥೀಟಾ ಆ್ಯಡೆಡ್ ಅಪ್, ರೈಟ್. ಸೊ ಡಿ ಸೈನ್ ಥೀಟಾ ಆ್ಯಡ್ ಮಾಡ್ತಾ ಇದ್ದೀನಿ, ಎಲ್ಲಿಂದ ಅಲ್ಲಿಗೆ, 0 to 2 pi, clear. So that is 0 to 2 pi. ಹಾಗಾದ್ರೆ ಇಂಟಿಗ್ರೇಷನ್ ಇಂದ ಕಾನ್ಸ್ಟೆಂಟ್ ಇರೋದನ್ನೆಲ್ಲ ಹೊರಗಡೆ ಬರ್ದಾಕು. ಜಿ ಇಲ್ಲಿ ಆರ್ ಆರ್ ಕ್ಯಾನ್ಸಲ್ ಆಯಿತು. ಅಗೇನ್ ಲ್ಯಾಂಬ್ಡಾ ಅಂದ್ರೆ ಏನಪ್ಪ, ಇಲ್ಲಿ ಲ್ಯಾಂಬ್ಡಾ ಇಸ್ ನಥಿಂಗ್ ಬಟ್ ಎಂ ಬೈ ಪೈ ಆರ್. ಓಕೆ, ಅದನ್ನು ಬರೆದ್ಬಿಡ್ತೀನಿ. ಲ್ಯಾಂಬ್ಡಾ ಬದಲು ಎಂ ಬೈ ಪೈ ಆರ್, ಎಂ ಬೈ ಪೈ ಆರ್ ಇಂಟು ಆರ್ ಇಂಟು ಆರ್ ಸ್ಕ್ವೇರ್. ಮಿಕ್ಕಿದ್ದೇನು, ಇಂಟಿಗ್ರೇಷನ್ ಆಫ್
ಸೈನ್ ಥೀಟಾ ಡಿ ಥೀಟಾ ಎಲ್ಲಿಂದ ಎಲ್ಲಿಗೆ 0 to 2π, ಮಿಕ್ಕಿದೆಲ್ಲ ಕಾನ್ಸ್ಟೆಂಟ್. ಓಕೆ, ಮಿಕ್ಕಿದ ಎಲ್ಲದೂ ಕಾನ್ಸ್ಟೆಂಟ್. ಸೊ ಜಿ ಎಮ್ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ಪೈ ಆರ್ ಸ್ಕ್ವೇರ್. ಬಟ್ ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ಏನು? ಇಂಟಿಗ್ರೇಷನ್ ಆಫ್ ಸೈನ್ ಥೀಟಾ ಸರ್ ಕಾಸ್ ಥೀಟಾ? ನೋ, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಥೀಟಾ ಇಸ್ ಕಾಸ್ ಥೀಟಾ. Integration of sin theta is minus cos theta, right? So minus cos theta, minus cos theta. ಎಲ್ಲಿಂದ ಎಲ್ಲಿಗೆ ಸರ್? 0 to 2π. ಸರ್ 0 to 2π, 2π to 0. Can we change the limit? Yes, you can. But add one more minus sign. Limits in upper, lower, lower, upper do. But add minus sign, right? ಸೊ ಇಲ್ಲಿ ಈ ಮೈನಸ್ ಸೈನನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಲಿಮಿಟ್ಸನ್ನು ಉಲ್ಟಾ ಹೊಡಿತಾ ಇದ್ದೀನಿ, ರೈಟ್? ಜಿ ಎಮ್ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್, ರೈಟ್? ಕಾಸ್ ಥೀಟಾ 0 ಡಿವೈಡೆಡ್ ಬೈ 2π, ರೈಟ್? ಸೊ ಈಗ ಲಿಮಿಟ್ಸನ್ನು ಅಪ್ಲೈ ಮಾಡು. ಜಿ ಎಮ್ ಡಿವೈಡೆಡ್ ಬೈ pi r square. Sir, cos theta upper limit cos 0. Sir, cos theta lower limit cos 2π. Right, you're right. So then gm divided by pi r square. Sir, cos 0 1, correct? Minus cos 2π minus 1, correct? So minus 1. So 1 minus of minus 1 2. So what is this? gm divided by pi r square into what? gm divided by pi r square into 2, right? So this is E. Sir, this just magnitude ಇದೆ, ಡೈರೆಕ್ಷನ್ ಯಾರ ಕಡೆ ಇದೆ ಅಣ್ಣ? ಡೈರೆಕ್ಷನ್ ಅಬ್ಸರ್ವ್ ಮಾಡು. ಎಲ್ಲ ಡಿ ಎಮ್ ಇಂದ ವೆಕ್ಟರ್ ಯಾವ ಕಡೆ ಇದೆ, ರೈಟ್? ರಿಸಲ್ಟೆಂಟ್ ವೆಕ್ಟರ್ ಯಾವ ಕಡೆ ಇದೆ? ವೈ ಕಡೆ ಇದೆ, ರೈಟ್? ಸೊ ಇಟ್ ಈಸ್ ಅಲಾಂಗ್ ಪ್ಲಸ್ ವೈ ಆಕ್ಸಿಸ್, ಅದಕ್ಕೆ ನಾನು ಇಲ್ಲಿ ಡೈರೆಕ್ಷನ್ನ ಮೆನ್ಷನ್ ಮಾಡ್ತಾ ಇರೋದು. ಸೊ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನೂ ಇಲ್ಲ, ನೆನ್ಪಿಟ್ಕೋಬೇಕಾಗಿರೋದು ಜಸ್ಟ್ ಯುವರ್ ಲಾ ಆಫ್ ಗ್ರಾವಿಟೇಷನ್ ಈಸ್ ಓನ್ಲಿ ವ್ಯಾಲಿಡ್ ಫಾರ್ ಪಾಯಿಂಟ್ ಮಾಸಸ್. ಎಕ್ಸ್ಟೆಂಡೆಡ್ ಬಾಡೀಸ್ಗೆ ಅಬ್ಜೆಕ್ಟ್ ಅಪ್ಲೈ ಮಾಡಬೇಕು ಅಂದರೆ ಲಾಜಿಕನ್ನು ಅಪ್ಲೈ ಮಾಡಬೇಕು, ರೈಟ್? ಏನದು ಲಾಜಿಕ್? ಬ್ರೇಕ್ ಯುವರ್ ರೆಗ್ಯುಲರ್ ಬಾಡಿ, ಎಕ್ಸ್ಟೆಂಡೆಡ್ ಬಾಡಿ ಇಂಟು ಸ್ಮಾಲ್ ಬಾಡೀಸ್, ಆ್ಯಡ್ ಫೀಲ್ಡ್ ಬಿಕಾಸ್ ಆಫ್ ಸ್ಮಾಲ್ ಬಾಡೀಸ್, ಆ್ಯಂಡ್ ದೆನ್ ಯಾವ ಥರ ಆ್ಯಡ್ ಮಾಡಬೇಕು? ವೆಕ್ಟೋರಿಯಲಿ ಆ್ಯಡ್ ಮಾಡಬೇಕು. ಓಕೆ, ಆ್ಯಡ್ ಮಾಡೋಕ್ಕಾಗಿಲ್ಲ ಅಂದರೆ ಇಂಟಿಗ್ರೇಷನ್ ಮಾಡಬೇಕು. ದಟ್ ಈಸ್ ಸ್ಮಾರ್ಟ್ನೆಸ್, ಕರೆಕ್ಟ್? ಸೊ ಇದನ್ನು ನಾವು ಮಾಡ್ತಾ ಇದ್ದೀವಿ, ರೈಟ್? ಸೊ ಹಾಗಾದರೆ ಇಲ್ಲಿ ಡಿ ಕಾಸಿಟಾ ಕ್ಯಾನ್ಸಲ್ ಆಯಿತು. ಉಳಿದಿದ್ದು ಡಿ ಸೈನ್ ಥೀಟಾ ಕಾಂಪೊನೆಂಟ್ಸ್ ಅಷ್ಟೇ. ಅದಕ್ಕೆ ನಾನು ಅದನ್ನು ಆ್ಯಡ್ ಮಾಡಿದ್ದು, ಡಿ ಸೈನ್ ಥೀಟಾ. ಕ್ಲಿಯರ್ ಗೈಸ್, ರೈಟ್? ದಿಸ್ ಈಸ್ ಯುವರ್ ಹೌ ಟು ಫೈಂಡ್ gravitational field. Same things will repeat for electric field, right? So adakke, that's why I was like very tempted to use the word electric all the time. I just learn in one perspective. yadadru ondralli correct ag kaltre you are sorted, right? So these things are clear. ಏನು ಮಾಡಿದೆ? ಒಂದು ಯೂನಿಫಾರ್ಮ್ ರಾಡಿಂದ ಎಷ್ಟಿರುತ್ತೆ, ಒಂದು ಸರ್ಕ್ಯುಲರ್ ರಿಂಗಿಂದ ಎಷ್ಟಿರುತ್ತೆ, ಅಟ್ ಅ ಪಾಯಿಂಟ್ ಒಂದು ಸೆಮಿ ಸರ್ಕ್ಯುಲರ್ ರಿಂಗಿಂದ ಎಷ್ಟಿರುತ್ತೆ ಅಂತೇಳಿ ಕಂಡಿಡಿದೆ. ಸೊ ಈ ಎರಡೂ ಕೇಸಲ್ಲಿ ಸಿಮಿಟ್ರಿ ಅನ್ನೋ ಒಂದು ಅಪ್ರಾಕ್ಸಿಮೇಷನ್ನ ಯೂಸ್ ಮಾಡಿಕೊಂಡೆ. ಸಿಮಿಟ್ರಿ ಅಂದ್ರೇನು? ಇನ್ಸ್ಟೆಡ್ ಆಫ್ ಎಲ್ಲದನ್ನು ಆ್ಯಡ್ ಮಾಡೋದಕ್ಕಿಂತ ಬದಲು ದಿಸ್ ಒನ್ ಸಿಮಿಟ್ರಿಕಲಿ ಆಪೋಸಿಟ್ ಇದ್ದಾಗ ಕೆಲವಷ್ಟು ಕಾಂಪೊನೆಂಟ್ಸ್ ಕ್ಯಾನ್ಸಲ್ ಆಯಿತು. ಅದನ್ನು ಐಡೆಂಟಿಫೈ ಮಾಡಿಕೊಂಡು ಮಿಕ್ಕಿದ್ದನ್ನು ಆ್ಯಡ್ ಮಾಡಿದೆ. ಬಟ್ ದಿಸ್ ವಾಸ್ ನಾಟ್ ಅಪ್ಲಿಕಬಲ್ ಟು ವಾಟ್? ರಾಡ್. ಯಾಕಂದರೆ ರಾಡಿನ ಗ್ರಾವಿಟೇಷನಲ್ ಫೀಲ್ಡ್ ಯಾವುದೇ ಡಿ ಎಮ್ ತೊಗೊಂಡ್ರು ಎಲ್ಲ ಕೂಡ ಒಂದೇ ಡೈರೆಕ್ಷನಲ್ಲೇ ಇತ್ತು. ಸೊ ನಿಮಗೆ ಒಂದು ಹೋಮ್ವರ್ಕನ್ನು ಕೊಡ್ತಾ ಇದ್ದೀನಿ. ಸಿ ಗೈಸ್, ಐ ಆಮ್ ಗಿವಿಂಗ್ ಒನ್ ಹೋಮ್ವರ್ಕ್ ಫಾರ್ ಯು.
you have to find, I will, right, take the name of those people, 5 people who solve this question and post answer, right? So you can even post, right, a Google Drive link with your image and the answer. I will present it in my next lecture, right? So you have to get me the answer for this question. So you have to work on this problem. Idanna solve ಮಾಡಿ. So field due to an arc at the center. Arc ಅಂದ್ರೆ ಏನು? A part of a ring, right? So a part of a ring. Okay, this is a arc. ಇದರ ಸೆಂಟರ್ ಎಲ್ಲಿದೆ ಅಂದ್ರೆ, so ಇದರ ಸೆಂಟರ್ is somewhere here, right? This is O. Okay, field due to arc. So ಇದರ angle ಏನಿದೆ, what is this angle? I'm still quoting the question ಹೇಳ್ತಾ ಇದ್ದೀನಿ. Okay, I'm still telling you question ಹೇಳ್ತಾ ಇದ್ದೀನಿ, ಅಬ್ಸರ್ವ್ ಮಾಡಿ. So this is the question. ಸೆಂಟರ್ ಇಲ್ಲಿದೆ. ಸೊ ಇದರ ರೇಡಿಯಸ್ ಏನಿದೆ, ಆರ್ ಇದೆ. ಮಾಸ್ ಏನಿದೆ, ಎಮ್ ಇದೆ, ರೈಟ್? ಮಾಸ್ ಎಮ್, ರೇಡಿಯಸ್ ಆರ್. ಸೊ ದಿಸ್ ಆಂಗಲ್ ಏನಿದೆ, ದಿಸ್ ಆಂಗಲ್ is theta. This angle is theta. So you have to find E, gravitational field at O. Okay, find gravitational field at O. Get me an expression. I will take the name of those students. ಯಾರು ಸಾಲ್ವ್ ಮಾಡಿ ಫಸ್ಟ್ ಕಮೆಂಟ್ ಮಾಡ್ತಿರೋ, ಡೆಫಿನೆಟ್ಲಿ ಐ ವಿಲ್ ಟೇಕ್ ಯುವರ್ ನೇಮ್ಸ್. ಯು ಹ್ಯಾವ್ ಟು ವರ್ಕ್ ಆನ್ ಹೋಮ್ವರ್ಕ್ ಸಾಲ್ವ್ ಮಾಡಿಲ್ಲ ಅಂದರೆ ಯು ವಿಲ್ ನಾಟ್ ಲರ್ನ್. ಯು ಹ್ಯಾವ್ ಟು ವರ್ಕ್ ಆನ್ ಹೋಮ್ವರ್ಕ್. ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನೆಕ್ಸ್ಟ್ ಕ್ಲಾಸಲ್ಲಿ ಸಿಂಪಲ್ ಕಾನ್ಸೆಪ್ಟ್ಸ್ ಇದೆ, ರೈಟ್? ಎಸ್ಕೇಮ್ ವೆಲಾಸಿಟಿ, ಇದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೋ ಫಾರ್ ಗ್ರಾವಿಟೇಷನಲ್ಲಿ ಏನೇನೆಲ್ಲ ಹೇಳಿದ್ದೀನಿ. ವಿ ಸ್ಟಾರ್ಟೆಡ್ ವಿತ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಪೊಟೆನ್ಷಿಯಲ್ ಎನರ್ಜಿ. ಇವತ್ತು ಫೀಲ್ಡ್ ಅಂದರೆ ಏನು ಐಡಿಯಾ ಕೊಟ್ಟಿದ್ದೀನಿ. ಫೀಲ್ಡ್ ಈಸ್ ಹೌ ವಿ ಅಂಡರ್ಸ್ಟ್ಯಾಂಡ್ ಫೋರ್ಸ್. ಫೋರ್ಸ್ ಯಾವ ಥರ ಎವ್ರಿ ಪಾಯಿಂಟಲ್ಲಿ ಅಪ್ಲೈ ಆಗ್ತಾ ಇದೆ ಅಂದರೆ ಫೀಲ್ಡ್ ಇದೆ. ಆ ಪಾಯಿಂಟಲ್ಲಿ ಫೀಲ್ಡ್ ಇದೆ ಅಂದರೆ ಸ್ಟ್ರೆಂತ್ ಇದೆ, ಇಂಟೆನ್ಸಿಟಿ ಇದೆ, ಅದಕ್ಕೋಸ್ಕರ ಫೋರ್ಸ್ ಅಪ್ಲೈ ಆಗ್ತಾ ಇದೆ. ಅಟ್ ಆಲ್ ದ ಪಾಯಿಂಟ್ಸ್ ನಾನು ಅದನ್ನು ರೆಪ್ರೆಸೆಂಟ್ ಮಾಡಿದ್ರೆ ಫೀಲ್ಡ್ ಅಂತೇಳಿ ಕರಿತೀವಿ. ಸೊ ಕೆಲವಷ್ಟು ಆಬ್ಜೆಕ್ಟ್ಸನ್ನು ತೊಗೊಂಡು ಕೂಡ ಫೀಲ್ಡನ್ನು ಯಾವ ಥರ ಕಂಡುಹಿಡಿಯೋದು ಹೇಳಿದೆ, ರೈಟ್? ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್? ಸೊ ಒಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಡೆಫಿನೆಟ್ಲಿ ಯು ಹ್ಯಾವ್ ಟು ವರ್ಕ್ ಆನ್ ಇಟ್. ಸಾಲ್ವ್ ಮಾಡಿ, ಕಮೆಂಟ್ ಮಾಡಿ. ಐ ವಿಲ್ ಟಾಕ್ ಟು ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಕೀಪ್ ಲರ್ನಿಂಗ್. ಸೊ ಗ್ರಾವಿಟೇಷನ್ ಏನೇ ಡೌಟ್ ಇದ್ರೂ ಪ್ಲೀಸ್ ಪೋಸ್ಟ್ ಇಟ್ ಇನ್ ಕಮೆಂಟ್ ಬಾಕ್ಸ್ನು. ಐ ವಿಲ್ ಅಡ್ರೆಸ್ ದೋಸ್ ಕ್ವಶನ್ಸ್. ಓಕೆ, ಸೊ ಗ್ರಾವಿಟೇಷನ್ ತುಂಬ ಸಿಂಪಲ್ ಇದೆ. ಇಂಟಿಗ್ರೇಷನ್ ಬರ್ತಾ ಇರೋದ್ರಿಂದ ಕಷ್ಟ ಅನ್ನಿಸಬಹುದು. ಡು ನಾಟ್ ವರಿ, ರೈಟ್? ಯಾಕಂದರೆ ಇಂಟಿಗ್ರೇಷನ್ is how you add things smartly. Clear? So you need to develop a love for your maths also. Thank you so much everyone. I'll see you in the next class. Until then, tada, bye bye.